BA ಅಂತಿಮ ವರ್ಷದ 6ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಷಯದ 2ನೆಯ ಪತ್ರಿಕೆಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ನಾವುಗಳು ಇಂದು ಒಂದು ಸಂಕಷ್ಟದ, ಸಂದಿಗ್ಧ, ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿಯಿಂದ ದಾಟ್ತಾ ಇದ್ದೀವಿ. ಈ ಪರಿಸ್ಥಿತಿಯಲ್ಲಿ ನಾವು ಮತ್ತೊಬ್ಬರ ಮೇಲೆ ಆರೋಪ ಮಾಡುವುದಕ್ಕಿಂತ, ಸರ್ಕಾರವನ್ನು ಅವಲಂಬಿಸುವುದಕ್ಕಿಂತ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ಹೆಚ್ಚಿನ ಜವಾಬ್ದಾರಿ, ಅದು ನಮ್ಮ ಕರ್ತವ್ಯವೂ ಹೌದು ಅಂತ ನಾನು ಭಾವಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇವತ್ತು ಕೊರೋನಾ ಮಹಾಮಾರಿ ಎಲ್ಲ ಕಡೆಗೆ ಹಬ್ಬುತ್ತಿದ್ದು ಯುವಕರನ್ನು, ಹಿರಿಯರನ್ನು, ಮಕ್ಕಳನ್ನು ಎನ್ನದೆ ಜೀವಗಳನ್ನು ಬಲಿ ತೆಗೆದುಕೊಳ್ತಾ ಇದೆ. ನನ್ನ ಪ್ರಕಾರ ಇದಕ್ಕೆ ಕಾರಣ ಕೊರೋನಾ ಮಹಾಮಾರಿಗಿಂತಲೂ ನಾವು ಅಜಾಗರೂಕತೆಯಿಂದ ವರ್ತಿಸುತ್ತಿರುವುದು, ನಮ್ಮಲ್ಲಿ ಜಾಗೃತಿ ಕಡಿಮೆ ಇರುವುದು, ನಾವು ಅದನ್ನು ನಿರ್ಲಕ್ಷಿಸ್ತಾ ಇರುವುದು. ಮಾಸ್ಕ್ ಹಾಕುವ ಮೂಲಕ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಮೂಲಕ, ಕೈಗಳನ್ನು ತೊಳೆದುಕೊಳ್ಳುವ ಮೂಲಕ, ಅನವಶ್ಯಕವಾಗಿ ಹೊರಗೆ ತಿರುಗಾಡದೆ ಹೊರಗಿನಿಂದ ತಂದ ವಸ್ತುಗಳನ್ನು ಸ್ವಚ್ಛವಾಗಿ ತೊಳೆದು ಅಥವಾ ಸ್ಯಾನಿಟೈಸ್ ಮಾಡಿ ಮನೆಯಲ್ಲಿ ತೆಗೆದುಕೊಳ್ಳುವ ಮೂಲಕ ನಮ್ಮನ್ನು, ನಮ್ಮ ಕುಟುಂಬದವರನ್ನು, ನಮ್ಮ ಪ್ರೀತಿ ಪಾತ್ರರನ್ನು, ನಮ್ಮ ಆತ್ಮೀಯರನ್ನು, ಹಾಗೆ ಅಷ್ಟೇ ಅಲ್ಲ, ಈ ಮನುಕುಲವನ್ನು ರಕ್ಷಿಸುವುದು ನಮ್ಮ ಕೈನಲ್ಲಿದೆ. ಸರ್ಕಾರದ ಮೇಲೆ ಆರೋಪ ಮಾಡದೆ, ಸರ್ಕಾರವನ್ನು ದೂಷಿಸದೆ, ನಾವು ಜಾಗೃತರಾಗಿ ನಮ್ಮನ್ನು ನಾವು ರಕ್ಷಿಸುವ ಕೆಲಸವನ್ನು ಮಾಡಿದರೆ ಸರ್ಕಾರವು ಕೂಡ ತನ್ನ ಕೈಲಾದ ಸಹಾಯ ಮಾಡಬಹುದು ಅಂತ ಅಂದುಕೊಳ್ಳುತ್ತಾ ಈ ಮಹಾಮಾರಿ ಬೇಗ ತೊಲಗಿ ಎಲ್ಲರಿಗೂ ರಕ್ಷಣೆ ಸಿಗಲಿ, ಎಲ್ಲರೂ ಆರೋಗ್ಯವಂತರಾಗಲಿ, ನಿಮ್ಮೆಲ್ಲರ ಜೀವನ ಮೊದಲಿನಂತಾಗಿ ನಾವುಗಳು ಪರಸ್ಪರ ಮತ್ತೆ ಭೇಟಿಯಾಗುವಂತಾಗಲಿ ಅಂತ ಆಶಿಸುತ್ತಾ, ಇವತ್ತು ನಮ್ಮ ಪತ್ರಿಕೆಯ ಭಾರತದ ರಾಜಕೀಯ ಪ್ರಕ್ರಿಯೆಗಳು ಮತ್ತು ಸಂಸ್ಥೆಗಳು ಈ ಪತ್ರಿಕೆಯ ಮೊದಲನೆಯ ಅಧ್ಯಾಯದ 2ನೆಯ ಅಂಶವನ್ನು ಇವತ್ತು ನಾವುಗಳು ಚರ್ಚೆ ಮಾಡೋಣ. ಮಿತ್ರರೇ, ಮೊನ್ನಿನ ಕ್ಲಾಸ್ನಲ್ಲಿ ನಾನು ಸಂಸದೀಯ ಸರ್ಕಾರವೆಂದರೇನು, ಸಂಸದೀಯ ಸರ್ಕಾರ ಅದರ ಅರ್ಥ ಏನು, ಸಂಸದೀಯ ಸರ್ಕಾರದ ಮಹತ್ವ ಏನು ಅನ್ನುವುದರ ಬಗ್ಗೆ ಚರ್ಚೆ ಮಾಡಿದ್ವಿ. ಎಲ್ಲಿ ಶಾಸಕಾಂಗ ಕಾರ್ಯಾಂಗದ ನಿರ್ಮಾಣ, ನಿಯಂತ್ರಣ, ನಿರ್ನಾಮ ಮಾಡುತ್ತದೆಯೋ, ಎಲ್ಲಿ ಕಾರ್ಯಾಂಗ ಶಾಸಕಾಂಗಕ್ಕೆ ಅಧೀನವಾಗಿ ಕೆಲಸ ಮಾಡ್ತಾ ಇದೆಯೋ, ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದೆಯೋ, ಎಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದ ಮಧ್ಯ ಸುಮಧುರ ಸಂಬಂಧಗಳಿದೆಯೋ, ಘರ್ಷಣೆ ಇಲ್ಲದೇ ಇದೆಯೋ, ಅಂಥ ಒಂದು ವ್ಯವಸ್ಥೆಗೆ ನಾವು ಸಂಸದೀಯ ಸರ್ಕಾರ ಅಂತೀವಿ ಅನ್ನೋದ್ರ ಬಗ್ಗೆ ನಾವು ಹಿಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡಿದ್ದೀವಿ. ಇವತ್ತು ಸಂಸದೀಯ ಸರ್ಕಾರದ ಲಕ್ಷಣಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಯಾವುದೇ ಒಂದು ಸರ್ಕಾರಕ್ಕೆ ತನ್ನದೇ ಆದ ಒಂದು ಲಕ್ಷಣಗಳಿರ್ತವೆ. ಆ ಲಕ್ಷಣಗಳನ್ನು ಆಧಾರವಾಗಿಟ್ಟುಕೊಂಡು ಅದು ಎಂತಹ ಒಂದು ವ್ಯವಸ್ಥೆ, ಅದು ಎಂತಹ ಒಂದು ಪದ್ಧತಿ, ಅದು ಎಂತಹ ಒಂದು ಸರ್ಕಾರ ಎನ್ನುವುದನ್ನು ನಾವು ನಿರ್ಧರಿಸ್ತಾ ಇದ್ದೀವಿ. ಅದೇ ರೀತಿ ಭಾರತದ ರಾಜಕೀಯ ಪ್ರಕ್ರಿಯೆಗಳು ಹಾಗೂ ಸಂಸ್ಥೆಗಳನ್ನು ಅಧ್ಯಯನ ಮಾಡುವಂತಹ ಸಮಯದಲ್ಲಿ, ಸಂಸತ್ತು ಎಂಬ ಒಂದು ಸಂಸ್ಥೆಯನ್ನು ನಾವು ಚರ್ಚಿಸುವಂತಹ ಸಮಯದಲ್ಲಿ ಈ ಸಂಸದೀಯ ವ್ಯವಸ್ಥೆಯ ಸರ್ಕಾರದ ಲಕ್ಷಣಗಳನ್ನು ಚರ್ಚೆ ಮಾಡಬೇಕಾಗ್ತಾ ಇದೆ. ಆ ಲಕ್ಷಣಗಳು ಯಾವುವು ಅನ್ನೋದನ್ನು ನಾವಿವತ್ತು ಚರ್ಚೆ ಮಾಡೋಣ. ಸಂಸದೀಯ ವ್ಯವಸ್ಥೆಯ ಮೊದಲನೆಯ ಲಕ್ಷಣ ಅದನ್ನು ಮೊದಲು ಹೇಳಬೇಕು. ಇಲ್ಲಿ ಎರಡು ಪ್ರಕಾರದ
ಕಾರ್ಯಾಂಗಗಳಿದಾವೆ. ಇದನ್ನು ನಾವು ಲಕ್ಷಣ ಟೈಟ್ಲ್ ಹೀಗೂ ಬರಿಬಹುದು, ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗ ಅಂತ ಬರಿಬಹುದು. ಇಲ್ಲ, ನಾಮಮಾತ್ರ ಕಾರ್ಯಾಂಗ, ಎಕ್ಸಿಸ್ಟೆನ್ಸ್ ಆಫ್ ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತ ಇಂಗ್ಲಿಷ್ ಹೇಳ್ತಾ ಇದ್ದೀವಿ. ನಾಮಮಾತ್ರ ಕಾರ್ಯಾಂಗವಿರುತ್ತದೆ, ನಾಮಮಾತ್ರ ಕಾರ್ಯಾಂಗದ ಅಸ್ತಿತ್ವವಿದೆ. ಇಲ್ಲಿ 2 ಪ್ರಕಾರದ ಕಾರ್ಯಾಂಗಗಳಿದಾವೆ. ಸಂಸದೀಯ ವ್ಯವಸ್ಥೆಯಲ್ಲಿ ನಾವುಗಳು 2 ಪ್ರಕಾರದ ಕಾರ್ಯಾಂಗಗಳನ್ನು ಕಾಣ್ತಾ ಇದ್ದೀವಿ. ಒಂದು ನಾಮಮಾತ್ರ ಕಾರ್ಯಾಂಗ, ಇನ್ನೊಂದು ನೈಜ ಕಾರ್ಯಾಂಗ. ಈ ನಾಮಮಾತ್ರ ಕಾರ್ಯಾಂಗ ಅಂದ್ರೆ ಏನು? ಸಂವಿಧಾನಾತ್ಮಕವಾಗಿ ರಾಷ್ಟ್ರದ ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳು, ರಾಷ್ಟ್ರದ ಆಡಳಿತಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಈ ನಾಮಮಾತ್ರ ಕಾರ್ಯಾಂಗಕ್ಕಿರ್ತಾ ಇದ್ದಾರೆ. ಭಾರತದಲ್ಲಿ ಭಾರತದ ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು. ಭಾರತದ ಸಂವಿಧಾನ ರಾಷ್ಟ್ರದ ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳನ್ನು ಇವರಿಗೆ ಕೊಡಮಾಡಿದೆ. ಇವರು ಕಾರ್ಯಾಂಗದ ಮುಖ್ಯಸ್ಥರು, ರಾಷ್ಟ್ರದ ಮುಖ್ಯಸ್ಥರು, ಸಂವಿಧಾನದ ಮುಖ್ಯಸ್ಥರು. ರಾಷ್ಟ್ರದ ಆಡಳಿತದ ಸಂಪೂರ್ಣ ಜವಾಬ್ದಾರಿ ಇವರ ಕೈನಲ್ಲಿದೆ. ಆದರೆ ಎಲ್ಲಿ ಸಂಸದೀಯ ಪದ್ಧತಿಯ ಸರ್ಕಾರ ಇದೆಯೋ ಅಲ್ಲಿ ನಾಮಮಾತ್ರ ಕಾರ್ಯಾಂಗದ ಜೊತೆ ನೈಜ ಕಾರ್ಯಾಂಗ ಒಂದಿರ್ತಾ ಇದೆ. ಪ್ರಧಾನಿಯವರ ನಾಯಕತ್ವದಲ್ಲಿ ಆಡಳಿತ ನಡೆಸುವ ಮಂತ್ರಿಮಂಡಲ ಏನಿದೆ, ನಾವು ಯಾವುದನ್ನ ಕಾರ್ಯಾಂಗ ಅಥವಾ ಸರ್ಕಾರ ಅಂತ ಕರಿತಾ ಇದ್ದೀವಿ, ಯಾವುದನ್ನ ಮಂತ್ರಿಮಂಡಲ ಅಂತ ಕರಿತಾ ಇದ್ದೀವಿ, ಆ ಮಂತ್ರಿಮಂಡಲವೇ ನೈಜ ಕಾರ್ಯಾಂಗ. ಸಂವಿಧಾನಾತ್ಮಕವಾಗಿ ಈ ಮಂತ್ರಿಮಂಡಲಕ್ಕೆ ಯಾವುದೇ ಅಧಿಕಾರಗಳಿಲ್ಲ. ಸಂವಿಧಾನವು ಮಂತ್ರಿಮಂಡಲಕ್ಕೆ ಯಾವುದೇ ಅಧಿಕಾರಗಳನ್ನು ಕೊಟ್ಟಿಲ್ಲ. ಆದರೆ ರಾಷ್ಟ್ರದ ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾದಂಥ, ಸಂವಿಧಾನದ ಮುಖ್ಯಸ್ಥರಾದಂಥ ರಾಷ್ಟ್ರಪತಿಗಳು ಎಲ್ಲ ಅಧಿಕಾರಗಳನ್ನು ಹೊಂದಿದ್ದರೂ ಕೂಡ ಯಾವ ಅಧಿಕಾರಗಳನ್ನು ಚಲಾಯಿಸುವುದಿಲ್ಲ. ರಾಷ್ಟ್ರಪತಿಯವರ ಹೆಸರಿನಲ್ಲಿ, ಸಂವಿಧಾನದ ಮುಖ್ಯಸ್ಥನ ಹೆಸರಿನಲ್ಲಿ ಮಂತ್ರಿಮಂಡಲವು ರಾಷ್ಟ್ರದ ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳನ್ನು ಚಲಾಯಿಸ್ತಾ ಇದೆ. ಸಂವಿಧಾನಾತ್ಮಕವಾಗಿ ಯಾವುದೇ ಅಧಿಕಾರಗಳನ್ನು ಹೊಂದದೇ ಇದ್ದರೂ ಕೂಡ, ಸಂವಿಧಾನಾತ್ಮಕವಾಗಿ ಯಾವುದೇ ಕಾರ್ಯಾಂಗೀಯ ಅಧಿಕಾರಗಳನ್ನು, ಆಡಳಿತಾತ್ಮಕ ಅಧಿಕಾರಗಳನ್ನು ಹೊಂದದೇ ಇದ್ದರೂ ಕೂಡ ಮಂತ್ರಿಮಂಡಲ ಪ್ರಧಾನಿಯವರ ನಾಯಕತ್ವದಲ್ಲಿ ಇಡೀ ರಾಷ್ಟ್ರದ ಕಾರ್ಯಾಂಗ ವ್ಯವಸ್ಥೆಯನ್ನ, ಇಡೀ ರಾಷ್ಟ್ರದ ಆಡಳಿತ ವ್ಯವಸ್ಥೆಯನ್ನ, ಇಡೀ ರಾಷ್ಟ್ರದ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡ್ತಾ ಇದೆ, ನಿಯಂತ್ರಣ ಮಾಡ್ತಾ ಇದೆ, ಮುನ್ನಡೆಸಿಕೊಂಡು ಹೋಗ್ತಾ ಇದೆ. ಆ ಕಾರಣಕ್ಕೆ ಇದಕ್ಕೆ ನಾವು ನೈಜ ಕಾರ್ಯಾಂಗ ಅಂತ ಕರಿತಾ ಇದ್ದೀವಿ. ಒಂದು ಮಾತಿಲ್ಲಿ ನೆನಪಿಟ್ಕೊಳ್ಬೇಕು, ಈ ನೈಜ ಕಾರ್ಯಾಂಗವು ಶಾಸಕಾಂಗಕ್ಕೆ ಅಂದರೆ ಸಂಸತ್ತಿಗೆ ಜವಾಬ್ದಾರಿಯಾಗಿದೆ. ಯಾವುದನ್ನು ನಾವು ನೈಜ ಕಾರ್ಯಾಂಗ ಅಂತ ಕರಿತಾ ಇದ್ದೀವಿ ಅದು ಮಂತ್ರಿಮಂಡಲ. ಈ ಮಂತ್ರಿಮಂಡಲವು ಶಾಸಕಾಂಗ ಅಂದರೆ ಭಾರತದ ಸಂಸತ್ತಿಗೆ, ಅದರಲ್ಲಿಯೂ ಲೋಕಸಭೆಗೆ ಜವಾಬ್ದಾರಿಯಾಗಿದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ನಮ್ಮ ಸಂವಿಧಾನ, ನಮ್ಮ ವ್ಯವಸ್ಥೆ ಕೇವಲ ಕೇಂದ್ರದಲ್ಲಿ ಮಾತ್ರ ಸಂಸದೀಯ ವ್ಯವಸ್ಥೆಯನ್ನು ರಚನೆ ಮಾಡದೆ ರಾಜ್ಯಗಳಲ್ಲಿಯೂ ಕೂಡ ಸಂಸದೀಯ ವ್ಯವಸ್ಥೆಯನ್ನು ರಚನೆ ಮಾಡಿರೋದ್ರಿಂದ ರಾಜ್ಯಗಳಲ್ಲಿ ರಾಜ್ಯಪಾಲರು ನಾಮಮಾತ್ರ ಕಾರ್ಯಾಂಗೀಯ ಮುಖ್ಯಸ್ಥರಾಗಿದ್ದಾರೆ. ರಾಜ್ಯದಲ್ಲಿ ರಾಜ್ಯದ ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳು ರಾಜ್ಯಪಾಲರ ಕೈಯಲ್ಲಿದ್ದರೂ ಕೂಡ ಅವರ ಹೆಸರಿನಲ್ಲಿ ಮಂತ್ರಿಮಂಡಲ ಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ ಈ ಅಧಿಕಾರಗಳನ್ನು ಚಲಾವಣೆ ಮಾಡ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅಂದರೆ ಸಂಸದೀಯ ವ್ಯವಸ್ಥೆಯ ಮೊದಲನೆಯ ಲಕ್ಷಣ, ಸಂಸದೀಯ ವ್ಯವಸ್ಥೆಯ ಮೊದಲನೆಯ ಅವಶ್ಯಕತೆ ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗಗಳ ಅಸ್ತಿತ್ವ. ಅಲ್ಲಿ ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗಗಳು ಇರ್ತಾ ಇದ್ದಾವೆ. ಇನ್ನು ಎರಡನೆಯ ಲಕ್ಷಣ, ಮಂತ್ರಿಮಂಡಲವು ಶಾಸಕಾಂಗದಿಂದ ರಚಿಸಲ್ಪಡ್ತಾ ಇದೆ. ಕ್ಯಾಬಿನೆಟ್ ಈಸ್ ದ ಪ್ರಾಡಕ್ಟ್ ಆಫ್ ಅ ಲೆಜಿಸ್ಲೇಚರ್, ಆರ್ ಲೆಜಿಸ್ಲೇಚರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಷನ್ ಆಫ್ ಗವರ್ಮೆಂಟ್. ಅಂದ್ರೆ ಮಂತ್ರಿಮಂಡಲದ ರಚನೆಗೆ, ಮಂತ್ರಿಮಂಡಲ ಅಸ್ತಿತ್ವಕ್ಕೆ ಬರುವುದಕ್ಕೆ ಶಾಸಕಾಂಗ, ಅದರಲ್ಲಿಯೂ ಸಂಸತ್ತಿನ ಕೆಳಮನೆಯಾದಂತಹ ಲೋಕಸಭೆ
ಜವಾಬ್ದಾರಿಯಾಗಿದೆ. ಅಂದರೆ ಸಂಸದೀಯ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಅದು ಭಾರತದಲ್ಲಿ ಲೋಕಸಭೆ ಕ್ಯಾಬಿನೆಟ್ನ ರಚನೆಗೆ ಕಾರಣೀಭೂತವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲಲ್ಲ, ಇದುವೇ ಸತ್ಯ. ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ, ಸಂಸತ್ತು, ಅದರಲ್ಲಿಯೂ ಲೋಕಸಭೆ ಸರ್ಕಾರದ ನಿರ್ಮಾಣ, ನಿಯಂತ್ರಣ, ನಿರ್ನಾಮಕ್ಕೆ ಕಾರಣೀಭೂತವಾಗಿದೆ. ಇನ್ನು ಯಾವ ರೀತಿ ಇದು ನಿರ್ಮಾಣ ಮಾಡ್ತಾ ಇದೆ, ಯಾವ ರೀತಿ ಇದು ಮಂತ್ರಿಮಂಡಲದ ರಚನೆಗೆ ಕಾರಣೀಭೂತವಾಗ್ತಾ ಇದೆ ಅನ್ನುವ ಪ್ರಶ್ನೆ ಬಂದಾಗ, ಸಾರ್ವತ್ರಿಕ ಚುನಾವಣೆಯ ನಂತರ ಸಂಸತ್ತಿನ ಕೆಳಮನೆಯಲ್ಲಿ ಬಹುಮತ ಪಡೆದ ಪಕ್ಷ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾ ಇದೆ. ಅಂದರೆ ಸರ್ಕಾರದ ರಚನೆ ಮಾಡಬೇಕಾದ್ರೆ, ಮಂತ್ರಿಮಂಡಲದ ರಚನೆಯಾಗಬೇಕಾದ್ರೆ ಸಂಸತ್ತಿನ ಕೆಳಮನೆಯಾದಂಥ ಅಂದರೆ ಶಾಸಕಾಂಗದಲ್ಲಿ ಸರ್ಕಾರಕ್ಕೆ ಬಹುಮತ ಇರಬೇಕು. ಬಹುಮತದ ಬೆಂಬಲವನ್ನು ನೀಡುವ ಮೂಲಕ, ಬಹುಸಂಖ್ಯಾತ ಸಂಸತ್ ಸದಸ್ಯರ ಬೆಂಬಲವನ್ನು ನೀಡುವ ಮೂಲಕ ಲೋಕಸಭೆ ಸರ್ಕಾರದ ರಚನೆಗೆ ಕಾರಣೀಭೂತವಾಗ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅಷ್ಟೇ ಅಲ್ಲ, ಇಲ್ಲಿ ಅಧ್ಯಕ್ಷೀಯ ಪದ್ಧತಿಯಲ್ಲಿ ಏನಾಗ್ತಾ ಇದೆ, ಮಂತ್ರಿಗಳಾದವರು ಶಾಸಕಾಂಗಕ್ಕೆ ಜವಾಬ್ದಾರರೂ ಆಗಿರೋದಿಲ್ಲ, ಶಾಸಕಾಂಗದ ಸದಸ್ಯರೂ ಆಗಿರೋದಿಲ್ಲ. ಅಮೇರಿಕೆಯಲ್ಲಿ ನಾವೇನು ಸೆಕ್ರೆಟರೀಸ್ ಅಥವಾ ಮಂತ್ರಿಗಳು ಅಂತ ಕರೀತಾ ಇದ್ದೀವಿ, ಅವರು ಶಾಸಕಾಂಗದ ಸದಸ್ಯರಲ್ಲ. ಆದರೆ ಸಂಸದೀಯ ವ್ಯವಸ್ಥೆಯಲ್ಲಿ ಮಂತ್ರಿಯಾದವರು ಶಾಸಕಾಂಗದ ಸದಸ್ಯರಾಗಿರಲೇಬೇಕು. ಯಾರು ನಮ್ಮ ರಾಷ್ಟ್ರದ ಮಂತ್ರಿಮಂಡಲದ ಸದಸ್ಯರಾಗಿದ್ದಾರೆ ಅವರು ಸದನದ ಸದಸ್ಯರಾಗಿರಲೇಬೇಕು. ಒಂದು ವೇಳೆ ಸದನದ ಸದಸ್ಯರಲ್ಲದೇ ಇದ್ದವರು ಮಂತ್ರಿಯಾದರೆ 6 ತಿಂಗಳ ಒಳಗಾಗಿ ಅವರು ಸಂಸತ್ ಸದಸ್ಯರಾದರೆ ಮಾತ್ರ ಮಂತ್ರಿ ಅಂತ ಮುಂದುವರಿತಾರೆ. ಇಲ್ಲದೆ ಹೋದರೆ ತಮ್ಮ ಮಂತ್ರಿ ಪದವಿಯನ್ನು ಕಳೆದುಕೊಳ್ಳುತ್ತಾರೆ. ಇವತ್ತಿನ ಸರ್ಕಾರದಲ್ಲಿ ನಾವು ನೋಡಿದರೆ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಏನಿದ್ದಾರೆ, ಇವರು ಯಾವುದೇ ಸದನದ ಸದಸ್ಯರಾಗಿರಲಿಲ್ಲ. ಆದರೆ ಅವರನ್ನು ಮಂತ್ರಿಯನ್ನಾಗಿ ಮಾಡಲಾಯಿತು. ತದನಂತರ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಲಾಯಿತು. 6 ತಿಂಗಳ ಒಳಗಾಗಿ ಅವರು ರಾಜ್ಯಸಭೆಗೆ ಆಯ್ಕೆಯಾದರು, ಮಂತ್ರಿ ಅಂತ ಮುಂದುವರೆದರು. ಇಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಪ್ರೊಫೆಸರ್ MGK ಮೆನನ್, ಪ್ರೊಫೆಸರ್ ಡಾಕ್ಟರ್ ರಾಜಾರಾಮಣ್ಣ, ಇಂಥ ವಿಜ್ಞಾನಿಗಳನ್ನು ನಾವು ಮಂತ್ರಿಗಳನ್ನಾಗಿ ಮಾಡಿದ್ದೇವೆ. ತದನಂತರ ಅವರು ಸಂಸತ್ ಸದಸ್ಯರಾದರು. ಆದರೆ ನನಗೆ ನೆನಪಿದ್ದಂಗೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಜವಳಿ ಮಂತ್ರಿ ಚಂದ್ರಶೇಖರ್ ಸಿಂಗ್ ಅಂತಿದ್ರು. ಅವರು 6 ತಿಂಗಳ ಒಳಗಾಗಿ ಸಂಸತ್ತಿಗೆ ಆಯ್ಕೆ ಆಗಲಿಲ್ಲ, ಮಂತ್ರಿ ಪದವಿಯನ್ನು ಕಳೆದುಕೊಂಡರು. ಸೊ ಇದು ನಮಗೇನಂತೂ ಸೂಚಿಸ್ತಾ ಇದೆಯಪ್ಪ ಅಂದರೆ, ಏನಂತ ತೋರಿಸ್ತಾ ಇದೆಯಪ್ಪ ಅಂತಂದರೆ, ಮಂತ್ರಿಯಾದವರು ಸದನದ ಸದಸ್ಯರಾಗಿರಬೇಕು. ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿರುವಂಥ ಲಕ್ಷ್ಮಣ್ ಸವದಿ ಅವರು ಸರ್ಕಾರದ ರಚನೆ ಆದಾಗ ಯಾವುದೇ ಸದನದ ಸದಸ್ಯರಿರಲಿಲ್ಲ. ತದನಂತರ ಅವರು ಮೇಲ್ಮನೆಗೆ ಆಯ್ಕೆ ಆಗ್ತಾರೆ, ಮಂತ್ರಿ ಅಂತ ಮುಂದುವರಿತಾರೆ. ಸೊ ಮಂತ್ರಿಮಂಡಲದ ಸದಸ್ಯರು ಶಾಸಕಾಂಗದ ಸದಸ್ಯರು. ಶಾಸಕಾಂಗ ಎಲ್ಲಿಯವರೆಗೆ ಬೆಂಬಲ ನೀಡುತ್ತಾ ಇದೆ ಅಲ್ಲಿಯವರೆಗೆ ಸರ್ಕಾರ ಅಂದರೆ ಮಂತ್ರಿಮಂಡಲ ಅಧಿಕಾರದಲ್ಲಿರ್ತಾ ಇದೆ. ಆ ಕಾರಣದಿಂದ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಮಂತ್ರಿಮಂಡಲವು ಶಾಸಕಾಂಗದಿಂದ, ಅದರಲ್ಲಿಯೂ ಕೇಂದ್ರದಲ್ಲಿ ಲೋಕಸಭೆಯಿಂದ, ರಾಜ್ಯಸಭೆಯಲ್ಲಿ ವಿಧಾನಸಭೆಯಿಂದ ರಚಿಸಲ್ಪಡ್ತಾ ಇದೆ. ಎಲ್ಲಿಯವರೆಗೆ ಮಂತ್ರಿಮಂಡಲಕ್ಕೆ ಕೆಳಮನೆಯಲ್ಲಿ, ಅದು ಲೋಕಸಭೆಯಾಗಿರ್ಬೋದು ವಿಧಾನಸಭೆಯಾಗಿರ್ಬೋದು, ಎಲ್ಲಿಯವರೆಗೆ ಕೆಳಮನೆಯಲ್ಲಿ ಬಹುಮತವಿದೆಯೋ ಅಲ್ಲಿಯವರೆಗೆ ಮಾತ್ರ ಮಂತ್ರಿಮಂಡಲ ಅಧಿಕಾರದಲ್ಲಿರ್ತಾ ಇದೆ. ಬಹುಮತವನ್ನು ಕಳೆದುಕೊಂಡು ತಕ್ಷಣ ಮಂತ್ರಿಮಂಡಲ ಅಧಿಕಾರ ಕಳೆದುಕೊಳ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಳಿ. ಇನ್ನು 3ನೇ ಲಕ್ಷಣ ಮಂತ್ರಿಮಂಡಲದ ಜವಾಬ್ದಾರಿ, ರೆಸ್ಪಾನ್ಸಿಬಲ್ ಗವರ್ಮೆಂಟ್. Remember, another name given to a parliamentary form of government is responsible government. I think at the time of giving the meaning of parliamentary government, I have not explained it. Parliamentary government is also known as non-fixed government, responsible government, or cabinet form of government. Non-fixed because though its term is 5 years, we are not sure that it is going to complete 5 years. Whenever it loses the majority, it loses the power. It is a responsible government because the cabinet is responsible to the parliament.
The cabinet is responsible for all its acts of omission and commission to the parliament. It is known as cabinet form of government because cabinet is the real executive in a parliamentary form of government. ಸಂಸದೀಯ ಸರ್ಕಾರದ ಮೂರನೆಯ ಲಕ್ಷಣ ಜವಾಬ್ದಾರಿಯುತ ಸರ್ಕಾರ. ಈ ಸಂಸದೀಯ ಸರ್ಕಾರಕ್ಕೆ ಇರುವ ಇನ್ನೊಂದು ಹೆಸರೇ ಜವಾಬ್ದಾರಿಯುತ ಸರ್ಕಾರ. ನಾನು ಬಹುಶಃ ಈ ಸಂಸದೀಯ ಸರ್ಕಾರದ ಅರ್ಥವನ್ನು ಹೇಳುವಂತಹ ಸಮಯದಲ್ಲಿ ಮರ್ತಿರಬಹುದು, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸಂಸದೀಯ ಸರ್ಕಾರವನ್ನ ಬೇರೆ ಬೇರೆ ಮೂರು ಹೆಸರುಗಳಿಂದ ಕರೀತಾ ಇದ್ದಾರೆ. ಒಂದನೆಯದು ಜವಾಬ್ದಾರಿಯುತ ಸರ್ಕಾರ, ಎರಡನೆಯದು ನಾನ್ ಫಿಕ್ಸ್ಡ್ ಅಂದ್ರೆ ನಿರ್ದಿಷ್ಟ ಅವಧಿ ಇಲ್ಲದೆ ಇರುವಂತಹ ಒಂದು ಸರ್ಕಾರ, ಮೂರನೆಯದು ಕ್ಯಾಬಿನೆಟ್ ಮಾದರಿಯ ಸರ್ಕಾರ. ಇದಕ್ಕೆ ಜವಾಬ್ದಾರಿಯುತ ಸರ್ಕಾರ ಅಂತ ಯಾಕೆ ಕರೀತಾರಂತಂದ್ರೆ ಇಲ್ಲಿ ಮಂತ್ರಿಮಂಡಲವು ಶಾಸಕಾಂಗಕ್ಕೆ ತಾನು ಮಾಡುವ ಎಲ್ಲ ಕೆಲಸಗಳಿಗೆ, ಯೋಜನೆಗಳಿಗೆ, ಕಾರ್ಯಕ್ರಮಗಳಿಗೆ ಜವಾಬ್ದಾರಿಯಾಗಿದೆ. ಇದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರೋದ್ರಿಂದ ಇದಕ್ಕೆ ಜವಾಬ್ದಾರಿಯುತ ಸರ್ಕಾರ ಅಂತ ಕರೀತಾ ಇದ್ದಾರೆ. ಎರಡನೆಯದು ಇದೊಂದು ಅಸ್ಥಿರ ಸರ್ಕಾರ ಅಂತ ಕರೀಬಹುದು. ಯಾಕೆ ಅಸ್ಥಿರ ಅಂತ ಕರಿತೀವಿ ಅಂತಂದ್ರೆ ಇದಕ್ಕೆ ಅವಧಿಯನ್ನು 5 ವರ್ಷ ಗರಿಷ್ಠ ಅಂತ ಫಿಕ್ಸ್ ಮಾಡಿದೀವಿ. ಆದರೆ 5 ವರ್ಷದ ಒಳಗಾಗಿ ಇದು ಬಹುಮತವನ್ನು ಕಳೆದುಕೊಂಡ್ರೆ ಸರ್ಕಾರ ಅಧಿಕಾರ ಕಳೆದುಕೊಳ್ತಾ ಇದೆ. ಉದಾಹರಣೆಗೆ ವಾಜಪೇಯಿ ಸರ್ಕಾರ 13ನೇ ದಿನಕ್ಕೆ ಅಧಿಕಾರ ಕಳೆದುಕೊಳ್ತಾ ಇದೆ. ಉದಾಹರಣೆಗೆ ವಾಜಪೇಯಿ ಸರ್ಕಾರ 13 ತಿಂಗಳಿಗೆ ಅಧಿಕಾರ ಕಳ್ಕೊಳ್ತಾ ಇದೆ. ಉದಾಹರಣೆಗೆ ಚರಣ್ ಸಿಂಗ್ ಸರ್ಕಾರ 1 ತಿಂಗಳಲ್ಲಿ ಅಧಿಕಾರ ಕಳ್ಕೊಳ್ತಾ ಇದೆ. ಚರಣ್ ಸಿಂಗ್ ಸರ್ಕಾರ. ಉದಾಹರಣೆಗೆ ಇಂದ್ರಕುಮಾರ್ ಗುಜರಾಲ್ ಸರ್ಕಾರ 18 ತಿಂಗಳಿಗೆ ಅಧಿಕಾರವನ್ನು ಕಳೆದುಕೊಳ್ತಾ ಇದೆ. ಅಂದರೆ ಇದನ್ನು ನಾವು 5 ವರ್ಷದ ಅವಧಿಗೆ ಆಯ್ಕೆ ಮಾಡಿದ್ದರೂ ಕೂಡ 5 ವರ್ಷವನ್ನು ಪೂರೈಕೆ ಮಾಡುವಕ್ಕಿಂತ ಮೊದಲು ಬಹುಮತವನ್ನು ಕಳೆದುಕೊಂಡು ಅಧಿಕಾರವನ್ನು ಕಳೆದುಕೊಳ್ಳಬಹುದು ಅನ್ನುವ ಕಾರಣಕ್ಕಾಗಿ ಇದಕ್ಕೆ ಅಸ್ಥಿರ ಸರ್ಕಾರವೆಂದು ಕರೆಯುತ್ತಾರೆ. ಕೊನೆಯದಾಗಿ ಇದಕ್ಕೆ ಕ್ಯಾಬಿನೆಟ್ ಮಾದರಿಯ ಸರ್ಕಾರ ಅಂತ ಕರೀತಾರೆ. ಯಾಕೆಂದ್ರೆ ಇಲ್ಲಿ ಕ್ಯಾಬಿನೆಟ್ ರಾಜ್ಯದ ನೀತಿ ರೂಪಕ, ರಾಜ್ಯದ ನೀತಿಗಳನ್ನು, ಧೋರಣೆಗಳನ್ನು, ಕಾರ್ಯಕ್ರಮಗಳನ್ನು ರೂಪಿಸುವುದು ಮತ್ತು ಜಾರಿಗೆ ತರುವ ಕೆಲಸವನ್ನ ಕ್ಯಾಬಿನೆಟ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಇದಕ್ಕೆ ಕ್ಯಾಬಿನೆಟ್ ಮಾದರಿಯ ಸರ್ಕಾರ ಅಂತ ಕರೀತಾ ಇದ್ದಾರೆ. ಇನ್ನು ಜವಾಬ್ದಾರಿಯುತ ಮಂತ್ರಿಮಂಡಲ ಅಂತಂದ್ರೆ ಏನು, ಯಾವುದನ್ನು ನಾವು ಜವಾಬ್ದಾರಿ ಅಂತ ಕರೀತಾ ಇದ್ದೀವಿ, ಯಾಕೆ ಇದಕ್ಕೆ ಜವಾಬ್ದಾರಿಯುತ ಮಂತ್ರಿಮಂಡಲ ಅಂತ ಕರೀತಾ ಇದ್ದೀವಿ ಅನ್ನೋದನ್ನು ನೋಡಿದಾಗ ಇಲ್ಲಿ ನಾವು ಫಸ್ಟ್ ನೆನಪಿಟ್ಕೊಳ್ಬೇಕಾದ ಅಂಶ ಏನಪ್ಪಾ ಅಂತಂದ್ರೆ ಮಂತ್ರಿಮಂಡಲದ ಜವಾಬ್ದಾರಿಯೇ ಈ ಸಂಸದೀಯ ವ್ಯವಸ್ಥೆಯ ಮೂಲ ಲಕ್ಷಣ, ಮೂಲ ಆಧಾರ. ಈ ವ್ಯವಸ್ಥೆ ನಿಂತಿರುವುದೇ ಮಂತ್ರಿಮಂಡಲದ ಜವಾಬ್ದಾರಿ ಮೇಲೆ. ಈ ಮಂತ್ರಿಮಂಡಲವು ತಾನು ಏನು ಮಾಡ್ತಾ ಇದೆ, ಅದು ತೆಗೆದುಕೊಳ್ಳುವ ನಿರ್ಣಯಗಳಿರ್ಬೋದು, ಹಾಕಿಕೊಳ್ಳುವ ಯೋಜನೆಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ನೀತಿಗಳಿರ್ಬೋದು, ಧೋರಣೆಗಳಿರ್ಬೋದು, ಶಾಸನಗಳಿರ್ಬೋದು, ಏನೇ ಇರಬಹುದು, ತಾನು ಏನು ಮಾಡ್ತಾ ಇದೆ, ಯೋಜನೆ, ಕಾರ್ಯಕ್ರಮ, ನೀತಿ, ಧೋರಣೆ, ನಿರ್ಣಯ, ಅದ್ಯಾವುದೇ ಇರ್ಬೋದು, ಅದೇನು ಮಾಡ್ತಾ ಇದೆ ಅದಕ್ಕೆ ಅದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿದೆ. ಯಾವ ಯೋಜನೆಯನ್ನು ರೂಪಿಸ್ತಾ ಇದೆ, ಯಾವ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾ ಇದೆ, ಯಾವ ನಿರ್ಣಯವನ್ನು ತೆಗೆದುಕೊಳ್ತಾ ಇದೆ, ಯಾವ ನೀತಿ ಧೋರಣೆಯನ್ನು ರೂಪಿಸ್ತಾ ಇದೆ, ಇದೆಲ್ಲದಕ್ಕೂ ಅದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿದೆ. ಅದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿದೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಅಪರೋಕ್ಷವಾಗಿ ಅದು ಜನರಿಗೆ ಜವಾಬ್ದಾರಿಯಾಗಿದೆ. ಯಾಕಂದ್ರೆ ಶಾಸಕಾಂಗವನ್ನು ನಾವು ಪ್ರಜೆಗಳ ಆಯ್ಕೆ ಮಾಡ್ತಾ ಇದ್ದೀವಿ, ಪ್ರಜಾಪ್ರತಿನಿಧಿಗಳು ಶಾಸಕಾಂಗದಲ್ಲಿದ್ದಾರೆ. ಆ ಕಾರಣದಿಂದಾಗಿ ಇದು ಪರೋಕ್ಷವಾಗಿ ಜನರಿಗೆ ಜವಾಬ್ದಾರಿಯಾಗಿದೆ. ಆ ಕಾರಣದಿಂದ ಇದಕ್ಕೆ ನಾವು ಜವಾಬ್ದಾರಿಯುತ ಸರ್ಕಾರ ಅಂತ ಕರಿತಾ ಇದ್ದೀವಿ. ಇದಕ್ಕೆ ಹೊಣೆಗಾರಿಕಾ ಸರ್ಕಾರ ಅಂತಲೂ ಕರೀತಾ ಇದ್ದಾರೆ. ಇದಕ್ಕೆ ಹೊಣೆಗಾರಿಕಾ ಸರ್ಕಾರ ಅಂತಲೂ ಕರೀತಾ ಇದ್ದಾರೆ. ಇದಕ್ಕೆ ನಂಬಿಗಸ್ತ ಸರ್ಕಾರ ಅಂತಲೂ ಕರೀತಾ ಇದ್ದಾರೆ. ಇದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಸರ್ಕಾರ ಅಂತ ಕರೀತಾ ಇದ್ದಾರೆ. ಇದೊಂದು ಹೊಣೆಗಾರಿಕೆ ಸರ್ಕಾರ, ಇದೊಂದು ಜವಾಬ್ದಾರಿಯುತ ಸರ್ಕಾರ, ಇದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಸರ್ಕಾರ, ಇದೊಂದು ನಂಬಿಗಸ್ತ ಸರ್ಕಾರ, ಇದು ರಾಷ್ಟ್ರದ ಸಂವಿಧಾನ ಮತ್ತು ಕಾನೂನುಗಳಿಗೆ ಅನುಗುಣವಾಗಿ ಆಡಳಿತವನ್ನು ನಡೆಸುವಂತಹ ಸರ್ಕಾರ, ಅದುವೇ ಜವಾಬ್ದಾರಿಯುತ ಸರ್ಕಾರ. ಇನ್ನೊಮ್ಮೆ ಅಂಡರ್ಲೈನ್ ಮಾಡ್ರಿ, ಇದೊಂದು ಜವಾಬ್ದಾರಿಯುತ ಸರ್ಕಾರ, ಇದೊಂದು ನಂಬಿಗಸ್ತ ಸರ್ಕಾರ, ಇದು ಸಾರ್ವಜನಿಕರ ಅಭಿಪ್ರಾಯಗಳಿಗೆ ಸ್ಪಂದಿಸುವ ಸರ್ಕಾರ, ಇದು
ರಾಷ್ಟ್ರದ ಕಾನೂನು ಮತ್ತು ಸಂವಿಧಾನಕ್ಕೆ ಅನುಗುಣವಾಗಿ ಆಡಳಿತ ನಡೆಸುವಂಥ ಸರ್ಕಾರ. ಆ ಕಾರಣಕ್ಕಾಗಿ ಈ ಸರ್ಕಾರಕ್ಕೆ ಜವಾಬ್ದಾರಿಯುತ ಸರ್ಕಾರ ಅಂತ ಕರೀತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ವ್ಯವಸ್ಥೆಯಲ್ಲಿ ಸರ್ಕಾರ ತೆಗೆದುಕೊಳ್ಳುವ ಎಲ್ಲ ನಿರ್ಣಯಗಳು, ರೂಪಿಸುವ ಎಲ್ಲ ಧೋರಣೆ ಮತ್ತು ಕಾರ್ಯಕ್ರಮಗಳನ್ನು ಶಾಸಕಾಂಗ ತಿಳಿಸಬೇಕು. ಶಾಸಕಾಂಗದ ಒಪ್ಪಿಗೆಯನ್ನು ಪಡೆದುಕೊಂಡ ನಂತರ ಕಾರ್ಯಪ್ರವೃತ್ತರಾಗಬೇಕು. ಅಂದರೆ ಶಾಸಕಾಂಗದ ಅನುಮೋದನೆ ಇಲ್ಲದೆ, ಶಾಸಕಾಂಗದ ಒಪ್ಪಿಗೆ ಇಲ್ಲದೆ ಈ ಸರ್ಕಾರ ಏನನ್ನು ಮಾಡಲಾರದು. ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಬೇಕಂದ್ರೆ, ಒಂದು ಯೋಜನೆಯನ್ನು ಹಾಕಿಕೊಳ್ಬೇಕಂದ್ರೆ, ಒಂದು ಶಾಸನವನ್ನು ಜಾರಿಗೆ ತರಬೇಕು ಅಂತಂದ್ರೆ ಹಣವನ್ನು ಖರ್ಚು ಮಾಡಬೇಕಂದ್ರೆ, ಹಣವನ್ನು ಶೇಖರಣೆ ಮಾಡಬೇಕು, ಹಣವನ್ನು ಖರ್ಚು ಮಾಡಬೇಕಂದ್ರೆ ಇದೆಲ್ಲದಕ್ಕೂ ಮಂತ್ರಿಮಂಡಲ ಶಾಸಕಾಂಗವನ್ನು ಅವಲಂಬಿಸಿದೆ. ಅದರಲ್ಲಿಯೂ ಲೋಕಸಭೆಯನ್ನು ಅವಲಂಬಿಸಿದೆ. ಸರ್ಕಾರದ ಕಾರ್ಯವೈಖರಿ, ಸರ್ಕಾರದ ನೀತಿ ಧೋರಣೆಗಳಿಗೆ, ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಪದ್ಧತಿಗೆ ಶಾಸಕಾಂಗಕ್ಕೆ ಜವಾಬ್ದಾರಿ. ಒಂದು ವೇಳೆ ಹೊಣೆಗೇಡಿತನದಿಂದ, ಬೇಜವಾಬ್ದಾರಿತನದಿಂದ ಇಂತಹ ಸರ್ಕಾರವೇನಾದರೂ, ಹೊಣೆಗೇಡಿತನ ಅಥವಾ ಬೇಜವಾಬ್ದಾರಿತನದಿಂದ ಇಂತಹ ಸರ್ಕಾರವೇನಾದರೂ ಆಡಳಿತ ನಡೆಸಿದ್ರೆ ಅಂತಹ ಒಂದು ಸರ್ಕಾರವನ್ನು ಮನೆಗೆ ಕಳಿಸುವ ಅಧಿಕಾರ ಶಾಸಕಾಂಗಕ್ಕಿದೆ, ಅದು ಲೋಕಸಭೆಗೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೆ, ನಿರ್ಮಾಣ ಕೂಡ ಮಾಡ್ತಾ ಇದೆ, ನಿರ್ನಾಮ ಕೂಡ ಮಾಡ್ತಾ ಇದೆ. ಈ ಸರ್ಕಾರ ಬೇಜವಾಬ್ದಾರಿಯುತವಾಗಿ ವರ್ತಿಸಿದ್ರೆ, ಇದು ಹೊಣೆಗೇಡಿತನದಿಂದ ವರ್ತಿಸಿದ್ರೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಹೋದರೆ ಈ ಸರ್ಕಾರವನ್ನು ಕಿತ್ತು ಹಾಕುವ, ಈ ಸರ್ಕಾರವನ್ನು ಕಿತ್ತು ಹಾಕುವ ಅಧಿಕಾರ ಸಂಸತ್ತಿಗಿದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೊಡ್ಬೋದು, ಯಾವಾಗ ಸರ್ಕಾರಗಳನ್ನು ಕಿತ್ತು ಹಾಕಿದ್ದಾರೆ ಅಂತೇಳಿ. ನಾನು ಚರಣ್ ಸಿಂಗ್ ಸರ್ಕಾರ ಹೇಳಿದೆ ಆಗಲೇ, ಅವರು ಶಾಸಕಾಂಗ ಕಿತ್ತಾಕ್ತಾ ಇದೆ ಅನ್ನೋದು ಗೊತ್ತಾದ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತಾ ಇದ್ದಾರೆ. ದೇವೇಗೌಡರ ಸರ್ಕಾರವನ್ನು ಅಧಿಕಾರದಿಂದ ಇಳಿಸಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ವಾಜಪೇಯಿ ಸರ್ಕಾರವನ್ನು 13 ತಿಂಗಳ ನಂತರ ಶಾಸಕಾಂಗ, ಅದರ ಲೋಕಸಭೆ ಅಧಿಕಾರದಿಂದ ಕೆಳಗಿಳಿಸಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಈ ಸರ್ಕಾರವು ಜವಾಬ್ದಾರಿಯುತದಿಂದ ನಡ್ಕೊಳ್ಬೇಕು, ಹೊಣೆ ಅರಿತು ನಡ್ಕೊಳ್ಬೇಕು, ಜನರ ಸಮಸ್ಯೆಗಳನ್ನು ಅರಿತು ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಅವುಗಳನ್ನು ಜಾರಿಗೆ ತರಬೇಕು. ಆ ಕಾರಣಕ್ಕಾಗಿ ಇಂತಹ ಒಂದು ಸರ್ಕಾರಕ್ಕೆ ನಾವು ಜವಾಬ್ದಾರಿಯುತ ಸರ್ಕಾರ ಅಂತ ಕರಿತಾ ಇದ್ದೀವಿ. ಈ ಜವಾಬ್ದಾರಿಗಳಲ್ಲಿ ಮುಖ್ಯವಾಗಿ 2 ಪ್ರಕಾರಗಳಿದ್ದಾವೆ. ಒಂದು ವೈಯಕ್ತಿಕ ಜವಾಬ್ದಾರಿ, ಇನ್ನೊಂದು ಸಾಮೂಹಿಕ ಜವಾಬ್ದಾರಿ. ಈ ವೈಯಕ್ತಿಕ ಜವಾಬ್ದಾರಿ ಅಂದ್ರೆ ಏನು? ಪ್ರತಿಯೊಬ್ಬ ಮಂತ್ರಿ ಒಂದು ಇಲಾಖೆಯ ಮುಖ್ಯಸ್ಥ ಅಂತ ನಮ್ಗೆ ಗೊತ್ತಿದೆ. ಪ್ರತಿಯೊಂದು ಇಲಾಖೆಗೆ ಅದರದೇ ಆದ ಕಾರ್ಯಕ್ರಮಗಳು, ಅದರದೇ ಆದ ಯೋಜನೆಗಳು, ಅದರದೇ ಆದ ಪದ್ಧತಿಗಳು ಇದಾವೆ ಅಂತಲೂ ನಮ್ಗೆ ಗೊತ್ತಿದೆ. ಪ್ರತಿಯೊಂದು ಇಲಾಖೆ ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ. ಪ್ರತಿಯೊಂದು ಇಲಾಖೆಗೆ ಒಬ್ಬ ಮುಖ್ಯಸ್ಥ ಅದಾನೆ ಅಂತ ನಮ್ಗೆ ಗೊತ್ತಿದೆ. ಆ ಮುಖ್ಯಸ್ಥ ಮಂತ್ರಿ. ಆ ಇಲಾಖೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ, ಆ ಇಲಾಖೆ ದಕ್ಷವಾಗಿ ಕಾರ್ಯನಿರ್ವಹಿಸುವಂತೆ, ಆ ಇಲಾಖೆ ಪರಿಣಾಮಕಾರಿಯಾಗಿ ಜನಪರವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವುದು ಆ ಮಂತ್ರಿಯ ಜವಾಬ್ದಾರಿ. ಜೊತೆಗೆ ಆ ಡಿಪಾರ್ಟ್ಮೆಂಟಲ್ ಪ್ರೋಟೋಕಾಲ್ಸ್ ಅಂತ ಏನು ಕರೀತಾ ಇದ್ದೀವಿ, ಆ ಇಲಾಖೆಯ ಪದ್ಧತಿಗಳು ಅಂತ ಏನಿದಾವೆ, ಆ ಇಲಾಖೆ ಕಾರ್ಯನಿರ್ವಹಿಸುವ ವ್ಯವಸ್ಥೆ ಅಂತ ಏನಿದೆ, ಆ ವ್ಯವಸ್ಥೆ ಅಡಿಯೇ ಅವರು ಕಾರ್ಯನಿರ್ವಹಿಸಬೇಕು. ಅದನ್ನು ಕೂಡ ನೆನಪಿಟ್ಕೊಳ್ಬೇಕು. ಒಂದು ವೇಳೆ ಒಬ್ಬ ಮಂತ್ರಿ, ಒಬ್ಬ ಇಲಾಖಾ ಮುಖ್ಯಸ್ಥ ತನ್ನ ಇಲಾಖೆಯನ್ನು ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ವಿಫಲವಾದರೆ, ಒಂದು ಆತ ರಾಜೀನಾಮೆ ಕೊಡಬೇಕು, ಇಲ್ಲ ಆತನ ಮಂತ್ರಿಮಂಡಲದಿಂದ ಪ್ರಧಾನಮಂತ್ರಿಗಳು ತೆಗೆದುಹಾಕಬೇಕು ಅಥವಾ ಮುಖ್ಯಮಂತ್ರಿಗಳು ತೆಗೆದುಹಾಕಬೇಕು. ಪ್ರತಿಯೊಂದು ಇಲಾಖೆ ಸಮರ್ಪಕವಾಗಿ, ಪರಿಣಾಮಕಾರಿಯಾಗಿ, ದಕ್ಷವಾಗಿ ಕಾರ್ಯನಿರ್ವಹಿಸಿದರೆ ಸರ್ಕಾರ ಯಶಸ್ವಿ ಆಗ್ತಾ ಇದೆ, ಸರ್ಕಾರದ ಯೋಜನೆಗಳು ಯಶಸ್ವಿ ಆಗ್ತಾ ಇದ್ದಾವೆ, ಸರ್ಕಾರದ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಇದ್ದಾವೆ. ಒಂದು ಇಲಾಖೆ ವಿಫಲವಾದರೆ ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಇಡೀ ಸರ್ಕಾರ ಅಧಿಕಾರವನ್ನು ಕಳೆದುಕೊಳ್ಳುವ ಭಯ ಇರ್ತಾ ಇದೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ಮಂತ್ರಿ
ತನಗೆ ಕೊಟ್ಟ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ತನ್ನ ಇಲಾಖೆಯ ಮೇಲೆ ಏನು ಆರೋಪಗಳು ಬಾರದೇ ಇರುವಂತೆ ನೋಡಿಕೊಳ್ಳಬೇಕು. ತನ್ನ ಇಲಾಖೆಯಲ್ಲಿ ಲೋಪದೋಷಗಳಾಗದಂತೆ ಇರುವಂತೆ ನೋಡಿಕೊಳ್ಳಬೇಕು. ಕೇವಲ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದಷ್ಟೇ ಅಲ್ಲ, ತನ್ನ ಇಲಾಖೆಯ ಮೇಲೆ ಏನೂ ಆರೋಪಗಳು ಬರದೇ ಇರುವಂತೆ ನೋಡಿಕೊಳ್ಳಬೇಕು. ತನ್ನ ಇಲಾಖೆ ಮೇಲೆ ಏನಾದರೂ ಸಂಸತ್ತಿನಲ್ಲಿ ಪ್ರಶ್ನೆ ಬಂದರೆ, ತನ್ನ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಟೀಕೆಗಳು ಬಂದರೆ ಅದನ್ನು ಸಮರ್ಪಕವಾಗಿ ಸಮಂಜಸವಾಗಿ ಸಮಜಾಯಿಸಿ ನೀಡುವ ಮೂಲಕ ಸದಸ್ಯರ ಸಂಶಯಗಳಿಗೆ, ಸದಸ್ಯರ ಸಮಸ್ಯೆಗಳಿಗೆ ಪರಿಹಾರ, ಆ ಸಮಸ್ಯೆಗಳಿಗೆ ಪರಿಹಾರ, ಅವರಿಗೆ ಸಮರ್ಪಕವಾದ ಉತ್ತರವನ್ನು ನೀಡುವ ಕೆಲಸವನ್ನು ಆ ಮಂತ್ರಿ ಮಾಡಬೇಕು. ಇದು ಅವನ ಜವಾಬ್ದಾರಿ, ಇದು ಅವನ ಹೊಣೆಗಾರಿಕೆ. ತನ್ನ ಇಲಾಖೆ ಮೇಲೆ ಆರೋಪಗಳು ಬರಬಾರದು, ತನ್ನ ಇಲಾಖೆ ಮೇಲೆ ಟೀಕೆ ಬರಬಾರದು. ತನ್ನ ಇಲಾಖೆಯ ಕಾರ್ಯನಿರ್ವಹಣೆಯ ಬಗ್ಗೆ ಮತ್ತೊಬ್ಬರು ಬೊಟ್ಟು ಮಾಡದಂತೆ ಕಾರ್ಯನಿರ್ವಹಿಸುವುದು ಅವರ ಕೆಲಸ. ಇದಕ್ಕೆ ನಾವು ಹೊಣೆಗಾರಿಕೆ ಅಂತ ಇದ್ದೀವಿ, ಜವಾಬ್ದಾರಿ. ಯಾಕಂದ್ರೆ ಆತ ಇಲಾಖೆಯ ಮುಖ್ಯಸ್ಥ, ಆ ಇಲಾಖೆಯ ಮುಖ್ಯಸ್ಥ ಆತನಾಗಿರೋದ್ರಿಂದ ಆತ ಅದಕ್ಕೆ ಜವಾಬ್ದಾರ. ದುರ್ದೈವ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ವೈಯಕ್ತಿಕ ಜವಾಬ್ದಾರಿ ಅನ್ನುವುದು ಸ್ವಲ್ಪ ಅರ್ಥರಹಿತ ಆಗ್ತಾ ಇದೆ ಏನೋ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಯಾವಾಗ ಒಂದು ಇಲಾಖೆ ವಿಫಲವಾಗ್ತಾ ಇದೆ, ಯಾವಾಗ ಒಂದು ಇಲಾಖೆ ತನ್ನ ಕೆಲಸಗಳನ್ನು, ತನ್ನ ಕಾರ್ಯಗಳನ್ನು ದಕ್ಷತೆಯಿಂದ ಮಾಡಲು ವಿಫಲವಾಗ್ತಾ ಇದೆ, ಅಂತಹ ಸಮಯದಲ್ಲಿ ಆ ಇಲಾಖೆಯ ಮುಖ್ಯಸ್ಥ ವೈಯಕ್ತಿಕ ಜವಾಬ್ದಾರಿ ಹೊತ್ತು ಹೊಣೆಗಾರಿಕೆಯಿಂದ ನೈತಿಕತೆಯ ಆಧಾರದ ಮೇಲೆ ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ತಾನು ವಿಫಲವನಾಗಿದ್ದೀನಿ ಅಂದುಕೊಂಡು ರಾಜೀನಾಮೆ ನೀಡಬೇಕಾಗ್ತಾ ಇದೆ. ಆದರೆ ದುರ್ದೈವ ಅಂದರೆ ಇವತ್ತು ನಮ್ಮೆಲ್ಲ ಮಂತ್ರಿಗಳು, ಅದು ರಾಜ್ಯದಲ್ಲಿರ್ಬೋದು, ಕೇಂದ್ರದಲ್ಲಿರ್ಬೋದು, ಯಾವುದೇ ಪಕ್ಷದಲ್ಲಿರ್ಬೋದು, ನಮಗೆ ಪಕ್ಷ ಮುಖ್ಯ ಅಲ್ಲ, ನಾವು ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು. ವಿರೋಧಿಗಳ ಒಂದು ಕುತಂತ್ರ, ನನ್ನನ್ನು ಯಾವುದೇ ಒಂದು ಷಡ್ಯಂತ್ರದಲ್ಲಿ ಸಿಲುಕಿ ಹಾಕಿಸಿ ನನ್ನ ತೇಜೋವಧೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಪ್ರತ್ಯಾರೋಪಗಳನ್ನು ಮಾಡಿ ಅಧಿಕಾರಕ್ಕೆ ಅಂಟಿಕೊಳ್ಳುವ ಪ್ರವೃತ್ತಿ ಇವತ್ತು ರಾಜಕಾರಣದಲ್ಲಿ ಜಾಸ್ತಿ ಆಗ್ತಾ ಇದೆ. ನಾವು ಪುಸ್ತಕದಲ್ಲೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಆಕ್ಸಿಡೆಂಟ್ ಆದಾಗ ರಾಜೀನಾಮೆ ಕೊಟ್ಟರು ಅಂತ ಓದ್ತಾ ಇದ್ದೀವಿ. ಆದರೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಉತ್ತರ ಪ್ರದೇಶದಲ್ಲಿ VP ಸಿಂಗ್ ಅಂತ ಒಬ್ಬರು ಮುಖ್ಯಮಂತ್ರಿ ಇದ್ದರು. ಅವರೊಂದು ಪ್ರತಿಜ್ಞೆ ಮಾಡಿದರು, 1 ವಾರದಲ್ಲಿ ನಾನು ಡಕಾಯಿತರ ಹಾವಳಿಯನ್ನು ತಡೆಯದೇ ಹೋದರೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ. 1 ವಾರದಲ್ಲಿ ಅವರಿಗೆ ಡಕಾಯಿತರ ಹಾವಳಿಯನ್ನು ತಡೆಯಲಿಕ್ಕಾಗಲಿಲ್ಲ. 1 ವಾರದ ನಂತರ ವೈಯಕ್ತಿಕವಾಗಿ ಅವರು ರಾಜೀನಾಮೆ ಕೊಟ್ಟದ್ದು ನಾವು ಮುಖ್ಯಮಂತ್ರಿಯವರು, ಆದರೆ ಅವರು ರಾಜೀನಾಮೆ ಕೊಟ್ಟದ್ದನ್ನು ನಾವು ಕಾಣ್ತಾ ಇದ್ವಿ. ಇಂತಹ ಉದಾಹರಣೆಗಳು ಬಹಳ ಇದ್ದುವು ಮೊದಲು. ಒಮ್ಮೆ ಯಾವಾಗ ನಿತೀಶ್ ಕುಮಾರ್ ರೈಲ್ವೆ ಆಕ್ಸಿಡೆಂಟ್ ಆದಾಗ ರಾಜೀನಾಮೆ ಕೊಟ್ಟದ್ದು ಕಾಣ್ತೀವಿ. ಆದರೆ ಇತ್ತೀಚೆಗೆ ಅಂಥವು ಬಹಳ ಕಡಿಮೆಯಾಗ್ತಾ ಇದ್ದಾವೆ. ಅದು ದೊಡ್ಡ ದುರ್ದೈವ. ಅದು ರಾಜಕೀಯ ದಿವಾಳಿಕೋರತನಕ್ಕೆ ಸಾಕ್ಷಿ, ನೈತಿಕ ಅಧಪತನಕ್ಕೆ ಸಾಕ್ಷಿ, ಸ್ವಾರ್ಥಕ್ಕೆ ಸಾಕ್ಷಿ, ಅಧಿಕಾರ ಲಾಲಸೆಗೆ ಸಾಕ್ಷಿ. ಇದಾಗಬಾರದು. ಇದಕ್ಕೆ ನಾವು ಪ್ರಜೆಗಳಾದವರು ಎಚ್ಚರ ಇರಬೇಕು. ಇದಕ್ಕೆ ಪ್ರಜೆಗಳಾದವರಲ್ಲಿ ಜಾಗರೂಕತೆ ಬಂದರೆ ಮಾತ್ರ ಈ ವೈಯಕ್ತಿಕ ಜವಾಬ್ದಾರಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೋದು. ಇನ್ನು ಎರಡನೆಯದು ಸಾಮೂಹಿಕ ಜವಾಬ್ದಾರಿ. ಇದನ್ನು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆರ್ಟಿಕಲ್ 75 ಕ್ಲಾಸ್ 3 ಹೇಳ್ತದೆ. ಮಂತ್ರಿಮಂಡಲವು ಒಂದು ತಂಡವಾಗಿ ಅಧಿಕಾರಕ್ಕೆ ಬರ್ತಾ ಇದೆ, ಒಂದು ತಂಡವಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಒಂದು ತಂಡವಾಗಿ ಅಧಿಕಾರದಿಂದ ಹೊರಗೆ ಹೋಗ್ತಾ ಇದೆ. ಈ ಮಂತ್ರಿಮಂಡಲ, ಇಡೀ ಮಂತ್ರಿಮಂಡಲ ಲೋಕಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇದು ಒಂದು ತಂಡದಂತೆ ಕಾರ್ಯ ಮಾಡಬೇಕು. ಇಲ್ಲಿ ನಾವು ಕ್ರಿಕೆಟ್ ಉದಾಹರಣೆ ಕೊಡ್ಬೋದು. ಮೊನ್ನೆ ಮುಂಬೈ ಇಂಡಿಯನ್ಸ್ ಕೈನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಸೋತ್ರು. ಫ್ಲ್ಯಾಪ್ ಡುಪ್ಲಸಿ ಪೊಲಾರ್ಡ್ನ ಕ್ಯಾಚ್ ಬಿಟ್ಟೋದಕ್ಕೆ ಪಂದ್ಯ ಸೋತರು. 11 ಜನರಲ್ಲಿ ಹೊಂದಾಣಿಕೆ ಇದ್ದರೆ ಒಬ್ಬರಿಗೊಬ್ಬರು
ಸಂಯೋಜನೆ ಮಾಡಿ ಆಟವಾಡಿದರೆ ಯಾವ ರೀತಿ ಕ್ರಿಕೆಟ್ ತಂಡ ಗೆಲ್ತಾ ಇದೆಯೋ ಅದೇ ರೀತಿ ಮಂತ್ರಿಮಂಡಲದಲ್ಲಿ ಹೊಂದಾಣಿಕೆ ಬೇಕು, ಮಂತ್ರಿಮಂಡಲದಲ್ಲಿ ಸಂಯೋಜನೆ ಬೇಕು, ಪರಸ್ಪರರು ಸಹಕಾರದಿಂದ ಕೆಲಸ ನಿರ್ವಹಿಸಬೇಕು. ಅದು ತಂಡವಾಗಿ ಕೆಲಸ ಮಾಡಬೇಕು ಅಂತಂದರೆ ಯಾವಾಗ ತಂಡವಾಗಿ ಅಧಿಕಾರಕ್ಕೆ ಬರ್ತಾ ಇದೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು, ಒಗ್ಗಟ್ಟಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಆ ತೆಗೆದುಕೊಂಡ ನಿರ್ಧಾರಗಳನ್ನು ಒಗ್ಗಟ್ಟಿನಿಂದ ಕಾರ್ಯರೂಪಕ್ಕೆ ತರುವ ಕೆಲಸವನ್ನು ಮಾಡಬೇಕು. ಕೇವಲ ಒಂದು ಇಲಾಖೆಗೆ ಇವತ್ತು ಕೋವಿಡ್ ಬಂದಿದೆ, ಈ ಕೋವಿಡ್ ಆರೋಗ್ಯ ಇಲಾಖೆಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಉಳಿದ ಇಲಾಖೆಗಳು ಕೈ ಎತ್ತುವಂತಿಲ್ಲ. ಹಣಕಾಸು ಇಲಾಖೆ ಏನು ಸಹಾಯ ಮಾಡಬೇಕು ಅದನ್ನು ಮಾಡಬೇಕು, ಸಾರಿಗೆ ಇಲಾಖೆ ಏನು ಸಹಾಯ ಮಾಡಬೇಕು ಅದನ್ನು ಮಾಡಬೇಕು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಏನು ಮಾಡಬೇಕು ಅದನ್ನು ಮಾಡಬೇಕು, ಜನ ಕಲ್ಯಾಣ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕು, ಶಿಕ್ಷಣ ಇಲಾಖೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಆವಾಗ ಸರ್ಕಾರ ಯಶಸ್ವಿಯಾಗಿ ಇಂತಹ ತುರ್ತು ಪರಿಸ್ಥಿತಿಗಳನ್ನು, ಇಂತಹ ಆಪತ್ ಸ್ಥಿತಿಗಳನ್ನು ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಏಕೆಂದರೆ ಇಲ್ಲಿ ಬಹುಶಃ ಡನ್ನಿಂಗ್ ಸಭಾ ಏನೋ ಮರ್ತಿದ್ದೀನಿ, ಅವರು ಈ ಮಂತ್ರಿಮಂಡಲವನ್ನು ಹಡಗಿಗೆ ಹೋಲಿಸ್ತಾ ಇದ್ದಾರೆ. ಐವರ್ ಜೆನಿಂಗ್ಸ್ ಇರಬೇಕು. ಮಂತ್ರಿಮಂಡಲವನ್ನು ಹಡಗಿಗೆ ಹೋಲಿಸ್ತಾರೆ, ಮುಖ್ಯಮಂತ್ರಿಗೆ ಪ್ರಧಾನಮಂತ್ರಿಗೆ ಆ ಚುಕ್ಕಾಣಿಯನ್ನು ಹಿಡಿದಿರುವಂತಹ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಹಡಗು ಮುನಿಗಿದರೆ ಆ ಹಡಗಿನಲ್ಲಿರುವವರು ಎಲ್ಲರೂ ಮುಳುಗುತ್ತಾರೆ. ಕೇವಲ ಪ್ರಧಾನಮಂತ್ರಿ ಮುಳುಗೋದಿಲ್ಲ, ಅಥವಾ ರಕ್ಷಣಾ ಮಂತ್ರಿ ಮುಳುಗೋದಿಲ್ಲ, ಅಥವಾ ಆರೋಗ್ಯ ಮಂತ್ರಿ ಮುಳುಗೋದಿಲ್ಲ, ಇಡೀ ಮಂತ್ರಿಮಂಡಲ ಮುಳುಗ್ತಾ ಇದೆ. ಹಡಗು ಮುಳುಗಿದಾಗ ಯಾರೂ ಉಳಿಯೋದಿಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಆ ಕಾರಣದಿಂದಾಗಿ ಇವರು ಹಡಗು ಅದು ಸಮತೋಲನದಿಂದ ತೇಲಬೇಕು, ಅಲ್ಲಿ ಯಾವುದೇ ಅಸಮತೋಲನ ಆಗದಂತೆ ನೋಡಿಕೊಳ್ಳಬೇಕು, ಯಾವುದೇ ಹೊಂದಾಣಿಕೆ ತಪ್ಪದಂತೆ ನೋಡಿಕೊಳ್ಳಬೇಕು. ಹೊಂದಾಣಿಕೆಯಿಂದ ನಡೆದುಕೊಂಡು ಹೋದರೆ, ಪರಸ್ಪರ ಸಹಕಾರದಿಂದ ನಡೆದುಕೊಂಡು ಹೋದರೆ, ಸಂಯೋಜನೆಯ ಮೂಲಕ ಕೋಆರ್ಡಿನೇಷನ್ ಅಂತ ಏನು ಕರಿತಾ ಇದ್ದೀವಿ, ಒಂದು ಇಲಾಖೆ ಮತ್ತೊಂದು ಇಲಾಖೆಯೊಂದಿಗೆ ಸಂಯೋಜನೆಯನ್ನು ಮಾಡಿಕೊಂಡು ಆಡಳಿತವನ್ನು ನಿರ್ವಹಿಸಿದ್ರೆ ಅಂಥ ಒಂದು ಸರ್ಕಾರ ಯಶಸ್ವಿ ಆಗ್ತಾ ಇದೆ. ಇಲ್ಲಿ ಈ ಸಾಮೂಹಿಕ ಜವಾಬ್ದಾರಿಯಲ್ಲಿ ಇನ್ನೊಂದು ಅಂಶ ಬರ್ತಾ ಇದೆ. ಪ್ರತಿಯೊಬ್ಬ ಮಂತ್ರಿ ಕ್ಯಾಬಿನೆಟ್ನ ಸದಸ್ಯ. ಕ್ಯಾಬಿನೆಟ್ನ ಸದಸ್ಯ ಆಗಿರೋದ್ರಿಂದ ಕ್ಯಾಬಿನೆಟ್ನಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಆತ ಅಲ್ಲಿ ಇರ್ತಾ ಇದ್ದಾನೆ. ಕ್ಯಾಬಿನೆಟ್ ಮೀಟಿಂಗ್ಗಳಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವನಿಗೆ ಅಧಿಕಾರ ಇದೆ. ಆದರೆ ಒಮ್ಮೆ ಕ್ಯಾಬಿನೆಟ್ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಆ ನಿರ್ಧಾರವನ್ನು ಆತ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ವಿರೋಧಿಸಿದ್ದರೂ ಕೂಡ ಅದು ಒಮ್ಮತದ ನಿರ್ಧಾರವಾಗಿರುವುದರಿಂದ, ಅದು ಮಂತ್ರಿಮಂಡಲದ ನಿರ್ಧಾರವಾಗಿರೋದ್ರಿಂದ ಆ ನಿರ್ಣಯವನ್ನು ವಿರೋಧಿಸುವುದಾಗಲಿ, ಖಂಡಿಸುವುದಾಗಲಿ, ಅಥವಾ ಆ ನಿರ್ಣಯದ ವಿರುದ್ಧವಾಗಿ ಕೆಲಸ ಮಾಡುವಂತಹದ್ದಾಗಲಿ ಕ್ಯಾಬಿನೆಟ್ ಮಂತ್ರಿಗೆ ಅಧಿಕಾರ ಇಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಳಬೇಕು. ಯಾಕೆಂದರೆ ಒಗ್ಗಟ್ಟೆ ಮಂತ್ರಿಮಂಡಲದ ಯಶಸ್ಸಿನ ಮೂಲ ಮಂತ್ರ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಒಗ್ಗಟ್ಟಿನ ಮೂಲಕ ಮಾತ್ರ ಮಂತ್ರಿಮಂಡಲ ಯಶಸ್ವಿ ಆಗಬಹುದು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಒಂದು ವೇಳೆ ಇಂಥ ಒಗ್ಗಟ್ಟು ಏನಾದರೂ ಮಂತ್ರಿಮಂಡಲದಲ್ಲಿ ಇಲ್ಲದೆ ಹೋದರೆ, ಮಂತ್ರಿಮಂಡಲದಲ್ಲಿ ಗುಂಪುಗಳು ಹುಟ್ಟಿಕೊಂಡ್ರೆ, ಆರೋಪ ಪ್ರತ್ಯಾರೋಪ ಮಾಡಲು ಪ್ರಾರಂಭ ಮಾಡಿದರೆ ಮಂತ್ರಿಗಳು ಅಥವಾ ಇಲಾಖೆಗಳು, ಸರ್ಕಾರದಲ್ಲಿ ಒಗ್ಗಟ್ಟು ಹೋಗ್ತಾ ಇದೆ. ಒಗ್ಗಟ್ಟು ಹೋಗೋದ್ರಿಂದ ಸ್ಥಿರತೆ ಹೋಗ್ತಾ ಇದೆ, ಸ್ಥಿರತೆ ಹೋಗೋದ್ರಿಂದ ಭದ್ರತೆ ಹೋಗ್ತಾ ಇದೆ, ಭದ್ರತೆ ಹೋಗೋದ್ರಿಂದ ಸರ್ಕಾರ ಹೋಗ್ತಾ ಇದೆ. ಆದ್ದರಿಂದ ಮಂತ್ರಿಗಳು ಸಾಮೂಹಿಕವಾಗಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ, ಸಾಮೂಹಿಕವಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ, ಸಾಮೂಹಿಕವಾಗಿ ಅಧಿಕಾರದಿಂದ ಹೊರಗೆ ಹೋಗ್ತಾ ಇದ್ದಾರೆ. ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟರೆ ಇತರ ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಟ್ಟಂತೆ, ಉಳಿದ ಮಂತ್ರಿಗಳು ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ದೇವೇಗೌಡರು ರಾಜೀನಾಮೆ ಕೊಟ್ಟಾಗ ಇಡೀ ಮಂತ್ರಿಮಂಡಲದ ರಾಜೀನಾಮೆ ಅಂತ ತಿಳ್ಕೊಂಡಿವಿ ನಾವು. ಆಮೇಲೆ ವೀಂದ್ರ ಕುಮಾರ್ ಗುಜರಾಲ್ ಅವರು ಸರ್ಕಾರದ ರಚನೆ ಮಾಡ್ತಾರೆ. ಮೊದಲು ಯಾರ್ಯಾರು ಮಂತ್ರಿಗಳಿದ್ರು, ಉದಾಹರಣೆಗೆ ಮುಲಾಯಂ ಸಿಂಗ್ ಅವರು ರಕ್ಷಣಾ ಮಂತ್ರಿ ಇದ್ರು, ಮುಂದಿನ ಸರ್ಕಾರದಲ್ಲಿ ಅವರೇ ರಕ್ಷಣಾ ಮಂತ್ರಿಗಳಾಗ್ತಾರೆ. ಆದರೆ ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಒಮ್ಮೆ ಪ್ರಧಾನಿ ರಾಜೀನಾಮೆ ಕೊಟ್ಟರೆ ಇಡೀ ಮಂತ್ರಿಮಂಡಲ ರಾಜೀನಾಮೆ ಕೊಟ್ಟಂತೆ. ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟರೆ ಮಂತ್ರಿಮಂಡಲಕ್ಕಲ್ಲ, ಪ್ರಧಾನಿ ಕೊಟ್ಟರೆ ಇಡೀ ಮಂತ್ರಿಮಂಡಲ. ಯಾಕಂದರೆ ಪ್ರಧಾನಿ ತಂಡದ ನಾಯಕ. ಒಂದು ತಂಡವಾಗಿ ಅಧಿಕಾರಕ್ಕೆ ಬಂದು ತಂಡವಾಗಿ ಕಾರ್ಯನಿರ್ವಹಿಸಿ ತಂಡವಾಗಿ ಅಧಿಕಾರದಿಂದ ಹೋಗ್ತಾ ಇರೋದ್ರಿಂದ ಇಲ್ಲಿ ಸಾಮೂಹಿಕ ವ್ಯವಸ್ಥೆ, ಸಾಮೂಹಿಕ ಜವಾಬ್ದಾರಿ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಎಲ್ಲ ಮಂತ್ರಿಗಳು, ಇಡೀ ಮಂತ್ರಿಮಂಡಲ ತಮ್ಮ ಕಾರ್ಯಗಳಿಗೆ, ತಮ್ಮ ಯೋಜನೆಗಳಿಗೆ, ತಮ್ಮ ಮಾತುಗಳಿಗೂ ಕೂಡ, ಅದು ಬಹಳ ಮುಖ್ಯ. ಇವತ್ತು ಏನೇನೋ ಮಾತಾಡ್ತಾರೆ ಮಂತ್ರಿಗಳು, ದಯವಿಟ್ಟು ಅದನ್ನು ಇಲ್ಲಿ ಹೇಳಲಿಕ್ಕೂ ಆಗೋದಿಲ್ಲ. ಅವರ ಹೇಳಿಕೆಗಳು ಸುಸಂಸ್ಕೃತ ಸಮಾಜದ ಲಕ್ಷಣಗಳೂ ಕೂಡ ಅಲ್ಲ. ಆದರೆ ತಮ್ಮ ಮಾತು, ತಮ್ಮ ಕೃತಿ,
ತಮ್ಮ ನೀತಿ, ತಮ್ಮ ಯೋಜನೆ, ತಮ್ಮ ಕಾರ್ಯಕ್ರಮ, ಈ ಎಲ್ಲದಕ್ಕೂ ಮಂತ್ರಿಮಂಡಲ ಒಂದು ತಂಡವಾಗಿ ಜವಾಬ್ದಾರಿಯಾಗಿರ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇವರೆಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಣೆ ಮಾಡಿದರೆ, ಇವರೆಲ್ಲರೂ ಒಗ್ಗಟ್ಟಿನಿಂದ ತಮ್ಮ ಯೋಜನೆಗಳನ್ನು, ನೀತಿಗಳನ್ನು, ಧೋರಣೆಗಳನ್ನು ಕಾರ್ಯರೂಪಕ್ಕೆ ತಂದರೆ ಸರ್ಕಾರ ಯಶಸ್ವಿ ಆಗ್ತಾ ಇದೆ. ಇಲ್ಲದೆ ಹೋದರೆ ಸರ್ಕಾರ ವಿಫಲವಾಗ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಮುಂದೆ 4ನೇ ಲಕ್ಷಣ ಪ್ರಧಾನಮಂತ್ರಿಯವರ ನಾಯಕತ್ವ. ನಾನು ಆಗಲೇ ಹೇಳಿದೆ, ಪ್ರಧಾನಿಯೇ ಮಂತ್ರಿಮಂಡಲದ ನಾಯಕ. ಇವರು ಅಧಿಕಾರ ತೆಗೆದುಕೊಂಡಾಗ ಮಂತ್ರಿಮಂಡಲ ಅಧಿಕಾರಕ್ಕೆ ಬರ್ತಾ ಇದೆ. ಇವರು ರಾಜೀನಾಮೆ ಕೊಟ್ಟಾಗ ಇಡೀ ಮಂತ್ರಿಮಂಡಲ ರಾಜೀನಾಮೆ ಕೊಡ್ತಾ ಇದೆ, ಅಧಿಕಾರ ಕಳ್ಕೊಳ್ತಾ ಇದೆ. ನಾವು ಹೇಳ್ತೀವಿ, ದ ಪ್ರೈಮ್ ಮಿನಿಸ್ಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಅಂಡ್ ಆಲ್ ಅದರ್ ಮಿನಿಸ್ಟರ್ಸ್ ಆರ್ ಅಪಾಯಿಂಟೆಡ್ ಬೈ ಹಿಮ್ ಆನ್ ದ ಅಡ್ವೈಸ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಪ್ರಧಾನಿಯಾದ ತಕ್ಷಣ ಅವನು ಮಂತ್ರಿಮಂಡಲದ ನಾಯಕನಾಗ್ತಾ ಇದ್ದಾನೆ. ತನ್ನ ಸದಸ್ಯರ ಯಾರಾಗಬೇಕು, ತನ್ನ ತಂಡದ ಸದಸ್ಯರು ಯಾರಾಗಬೇಕು ಅನ್ನೋದನ್ನು ಅವನು ನಿರ್ಧಾರ ಮಾಡ್ತಾ ಇದ್ದಾನೆ. ಯಾವ ರೀತಿ ಕ್ರಿಕೆಟ್ ಟೀಮಲ್ಲಿ ಕ್ಯಾಪ್ಟನ್ ತನ್ನ ಪ್ಲೇಯಿಂಗ್ 11 ಡಿಸೈಡ್ ಮಾಡ್ತಾನೋ ಆ ರೀತಿ ತನ್ನ ಪ್ಲೇಯಿಂಗ್ 11 ಡಿಸೈಡ್ ಮಾಡ್ತಾನೆ, ತನ್ನ ತಂಡವನ್ನು ಡಿಸೈಡ್ ಮಾಡ್ತಾ ಇದ್ದಾನೆ. ತದನಂತರ ತನ್ನ ತಂಡದ ಸದಸ್ಯರಿಗೆ ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದಾನೆ. ಯಾರು ಸ್ಲಿಪ್ನಾಗ ನಿಲ್ಲಬೇಕು, ಯಾರು ಕವರ್ನಾಗ ನಿಲ್ಲಬೇಕು, ಯಾರು ಲಾಂಗ್ ಆನ್ ನಿಲ್ಲಬೇಕು, ಯಾರು ಸ್ಕ್ವೇರ್ ಲೆಗ್ ನಿಂದಿರಬೇಕು. ಕ್ಯಾಪ್ಟನ್ ಹೇಳಿದ ಕೆಲಸವನ್ನು ಅವರು ಮಾಡಲೇಬೇಕು. ಇಲ್ಲದೆ ಹೋದರೆ ತಂಡದ ಸದಸ್ಯತ್ವದಿಂದ ತೆಗೆದುಹಾಕಾಗ್ತಾ ಇದೆ. ನೋಡ್ರಿ, ಕ್ರಿಕೆಟ್ಗೆ ರಾಜಕೀಯಕ್ಕೆ ಎಷ್ಟು ಅನೋನ್ಯ ಸಂಬಂಧ ಇದೆ. ಪ್ರಧಾನಿಯವರು ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಇದ್ದಂತೆ. ಅವ್ರು ಯಾರಿಗೆ ಬೌಲಿಂಗ್ ಕೊಡ್ತಾರೋ ಅವರ ಬೌಲಿಂಗ್ ಮಾಡಬೇಕು. ಯಾರನ್ನ 1 ಡೌನ್ ಹೋಗ್ಕಂತಾರೋ 4 ಡೌನ್ ಹೋಗ್ಕಂತಾರೋ ಅವರ ಹೋಗ್ಬೇಕು. ನಾ ಹೋಗ್ತೇನೆ ಅಂತ ಹೇಳಕ್ ಬರೋದಿಲ್ಲ. ಅವ್ರು ಎಲ್ಲಿ ಫೀಲ್ಡಿಂಗ್ ನಿಲ್ಲಿಸ್ತಾರೋ ಅಲ್ಲೇ ನಿಲ್ಲಿಸಬೇಕು. ಯಾವ ರೀತಿ ಕ್ರಿಕೆಟ್ನಲ್ಲಿ ಇರ್ತಾ ಇದೆ, ತನ್ನ ತಂಡದ ಸದಸ್ಯರನ್ನು ಆಯ್ಕೆ ಮಾಡಿಕೊಂಡ ನಂತರ ಪ್ರಧಾನಮಂತ್ರಿಗಳು ಅದನ್ನ ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ರಕ್ಷಣೆ ಕೊಡ್ತಾರೆ, ಒಬ್ಬನಿಗೆ ಹಣಕಾಸು ಕೊಡ್ತಾ ಇದ್ದಾರೆ, ಒಬ್ಬನಿಗೆ ವಿದೇಶಾಂಗ ಕೊಡ್ತಾ ಇದ್ದಾರೆ, ಒಬ್ಬರಿಗೆ ಮಹಿಳಾ ಕಲ್ಯಾಣ ಕೊಡ್ತಾ ಇದ್ದಾರೆ, ಒಬ್ಬರಿಗೆ ಮತ್ತೊಂದು ಇಲಾಖೆಯನ್ನು ಕೊಡ್ತಾ ಇದ್ದಾರೆ. ಅದು ವಿಜ್ಞಾನ ತಂತ್ರಜ್ಞಾನ ಇರಬಹುದು, ಜವಳಿ ಇರಬಹುದು, ಮಾನವ ಸಂಪನ್ಮೂಲ ಇರಬಹುದು, ಸಂಸದೀಯ ವ್ಯವಹಾರ ಇರಬಹುದು, ಯಾವುದೇ ಇರಬಹುದು, ಅದನ್ನು ಕೊಡ್ತಾ ಇದ್ದಾರೆ. ಇವರು ತಂಡದ ನಾಯಕರಾಗಿ ಆ ಇಲಾಖೆಯನ್ನು ಅವರು ಕೊಡ್ತಾ ಇದ್ದಾರೆ. ತದನಂತರ ಒಬ್ಬ ಮಂತ್ರಿ ತನ್ನ ಇಲಾಖೆಯನ್ನು ಸಮರ್ಪಕವಾಗಿ ನಿರ್ವಹಿಸ್ತಾ ಇಲ್ಲ ಅಂದರೆ ಅವನನ್ನು ಮಂತ್ರಿಮಂಡಲದಿಂದ ತೆಗೆದುಹಾಕುವ ಅಥವಾ ಅವನ ಇಲಾಖೆಯನ್ನು, ಅವನ ಜವಾಬ್ದಾರಿಗಳನ್ನು ಬದಲಾಯಿಸುವ ಅಧಿಕಾರ ಕೂಡ ಪ್ರಧಾನಿಯವರಿಗಿದೆ. ಇದು ನಾಯಕ ಮಾತ್ರ ಮಾಡಬಹುದು. ಅದಕ್ಕೆ ಪ್ರಧಾನಿಯವರ ನಾಯಕತ್ವದಲ್ಲಿ ಸಂಸದೀಯ ಸರ್ಕಾರ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಆ ಮಂತ್ರಿ ತನಗೆ ಬೇಕಾಗಿದ್ದರೆ ಬೇರೆ ಇಲಾಖೆಯನ್ನು ಕೊಟ್ಟು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ ಮಂತ್ರಿ ಅಸಮರ್ಥ ಅನಿಸಿದರೆ ಅವನ ಇಲಾಖೆಯನ್ನು ಬದಲಾಯಿಸ್ತಾ ಇದ್ದಾರೆ. ಉದಾಹರಣೆಗೆ ನರೇಂದ್ರ ಮೋದಿಯವರು ಮೊದಲು ಪ್ರಧಾನಮಂತ್ರಿ ಆದಾಗ ನಮ್ಮ ಕರ್ನಾಟಕದ ಸದಾನಂದ ಗೌಡರನ್ನ ರೈಲ್ವೆ ಮಂತ್ರಿ ಮಾಡಿದರು. ತದನಂತರ ಯಾಕೋ ಸರಿ ಅನಿಸಲಿಲ್ಲ, ಅವನು ರೈಲ್ವೆಯಿಂದ ಕಾನೂನು ಇಲಾಖೆಗೆ ಎತ್ತಿ ಹಾಕಿದ್ರು. ಅಲ್ಲಿ ಯಾಕೋ ಸರಿ ಅನಿಸಲಿಲ್ಲ, ಈಗ ಯಾವುದೋ ಸಾಂಖ್ಯಿಕ ಇಲಾಖೆ ಅಂತ ಏನೋ ಹಾಕಿಟ್ಟಿದ್ದಾರೆ. ಇರಾನಿ ಮೊದಲು ಮಾನವ ಸಂಪನ್ಮೂಲ ಸಚಿವೆ ಆದರು, ಆಮೇಲೆ ವಾರ್ತಾ ಮತ್ತು ಪ್ರಸಾರ ಖಾತೆಗೆ ಹೋದ್ರು, ಇವತ್ತು ಜವಳಿ ಸಚಿವೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂದರೆ ಅವರಿಗೆ ಇಲಾಖೆಗಳನ್ನು ನೀಡುವ, ಅದನ್ನು ಬದಲಾಯಿಸುವ ಅಥವಾ ಮಂತ್ರಿಮಂಡಲದಿಂದ ಕೈ ಬಿಡುವ ಅಧಿಕಾರ ಕೂಡ ಪ್ರಧಾನಿಯವರಿಗಿದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ಮಂತ್ರಿಮಂಡಲ ನೀತಿಗಳನ್ನು, ಧೋರಣೆಗಳನ್ನು ರೂಪಿಸಬೇಕಾದ್ರೆ ಸಾಮಾನ್ಯವಾಗಿ ತಿಂಗಳಿಗೆ 2 ಬಾರಿ ಆದರೂ ಸಭೆ ನಡೆಸ್ತಾ ಇದೆ. ಕೆಲವೊಂದು ಸಾರಿ ವಾರಕ್ಕೊಮ್ಮೆನೂ ಮಾಡ್ತಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಪ್ರಧಾನಮಂತ್ರಿಯವರು. ಆ ಸಭೆಯಲ್ಲಿ ಯಾವ್ಯಾವ ವಿಷಯಗಳನ್ನ ಚರ್ಚಿಸಬೇಕು ಅನ್ನೋದನ್ನು ಪ್ರಧಾನಿಯವರು ನಿರ್ಧರಿಸ್ತಾ ಇದ್ದಾರೆ. ಜೊತೆಗೆ ಆ ಚರ್ಚೆಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೆ ಆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುವ ಕೆಲಸವನ್ನು ಪ್ರಧಾನಿ ಮಾಡ್ತಾ ಇದ್ದಾರೆ. ಮಂತ್ರಿಮಂಡಲ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವಂತೆ ಪ್ರಧಾನಮಂತ್ರಿಯವರು ನೋಡಿಕೊಳ್ತಾ ಇದ್ದಾರೆ. ಮಂತ್ರಿಮಂಡಲದ ನಿರ್ಧಾರಗಳನ್ನು ರಾಷ್ಟ್ರಪತಿಗಳಿಗೆ ತಿಳಿಸುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಜೊತೆಗೆ ರಾಷ್ಟ್ರವನ್ನು ಅಂತಾರಾಷ್ಟ್ರೀಯ ಸಭೆಯ ಸಮಾರಂಭಗಳಲ್ಲಿ, ವೇದಿಕೆಗಳಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಸದನದಲ್ಲಿ ಪ್ರಮುಖ ಘೋಷಣೆಗಳನ್ನು ಇವರು ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದ ಸಂಸದೀಯ ಸರ್ಕಾರದಲ್ಲಿ ನಾವು ಏನೊಂದು ಲಕ್ಷಣವನ್ನು ಕಾಣ್ತಾ ಇದ್ದೀವಿ ಅಂತಂದರೆ, ಸಂಸದೀಯ ವ್ಯವಸ್ಥೆಯಲ್ಲಿ ಮಂತ್ರಿಮಂಡಲ ಅಂದರೆ ಸರ್ಕಾರ ಪ್ರಧಾನಿಯವರ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು 5ನೇದು ರಾಜಕೀಯ ಸಾಮರಸ್ಯ, ಪೊಲಿಟಿಕಲ್ ಹೋಮೋಜಿನಿಟಿ ಅಂತ ಕರೀತಾ ಇದ್ದಾರೆ. ಈ ಪೊಲಿಟಿಕಲ್ ಹೋಮೋಜಿನಿಟಿ ಅಂದರೆ ಏನಪ್ಪಾ ಅಂದರೆ, ಒಂದು ವಿಚಾರ, ಒಂದು ಸಿದ್ಧಾಂತ, ಒಂದು ತತ್ವ, ಒಂದು ಆದರ್ಶದಲ್ಲಿ ವಿಶ್ವಾಸವುಳ್ಳ ಜನ ಕೂಡಿ ಕೆಲಸ ಮಾಡಿದರೆ ಅಲ್ಲಿ ಒಗ್ಗಟ್ಟು ಬರ್ತಾ ಇದೆ. ಅವರು ಮಾಡುವ ಕೆಲಸ ಯಶಸ್ವಿ ಆಗ್ತಾ ಇದೆ. ಅದು ಒಂದು ತಂಡವಾಗಿ, ಒಂದು ಶಕ್ತಿಯಾಗಿ ಕೆಲಸ ಮಾಡ್ತಾ ಇದೆ.
ಆದರೆ ಭಿನ್ನ ವಿಚಾರಗಳನ್ನು ಹೊಂದಿದವರು, ಭಿನ್ನ ಆದರ್ಶಗಳನ್ನು ಹೊಂದಿದವರು, ಭಿನ್ನ ಸಿದ್ಧಾಂತಗಳಲ್ಲಿ ವಿಶ್ವಾಸವನ್ನಿಟ್ಟವರು ಜೊತೆಗೂಡಿ ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಒಂದೇ ರಾಜಕೀಯ ವಿಚಾರ, ಒಂದೇ ರಾಜಕೀಯ ಸಿದ್ಧಾಂತ, ಒಂದೇ ರಾಜಕೀಯ ತತ್ವ, ಇವುಗಳಲ್ಲಿ ವಿಶ್ವಾಸವಿರುವ, ಇವುಗಳಲ್ಲಿ ನಂಬಿಕೆ ಇರುವ, ಇವುಗಳನ್ನು ಆಚರಣೆಗೆ ತರುವ ಮನಸ್ಸಿರುವ ಜನ ಕೂಡಿ ಸರ್ಕಾರ ರಚನೆ ಮಾಡಿದರೆ ಆ ಸರ್ಕಾರ ಸುಭದ್ರ ಸರ್ಕಾರವಾಗ್ತಾ ಇದೆ, ಸುಸ್ಥಿರ ಸರ್ಕಾರವಾಗ್ತಾ ಇದೆ, ಯಶಸ್ವಿ ಸರ್ಕಾರವಾಗ್ತಾ ಇದೆ. ಸಾಮಾನ್ಯವಾಗಿ ನಾವು ಸಂಸದೀಯ ವ್ಯವಸ್ಥೆಯಲ್ಲಿ ಇಂಥ ಒಂದು ಸುಭದ್ರ ಮತ್ತು ಸುಸ್ಥಿರ ಸರ್ಕಾರವನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ ಒಂದು ಪಕ್ಷ ಬಹುಮತವನ್ನು ಪಡೆದ ಅಧಿಕಾರ ಪಡೀತಾ ಇದೆ. ಇದು ಬಹುಮತ ಪಡೆಯೋದು ಅಂದ್ರೇನು? ಒಂದು ಪಕ್ಷ ಯಾವುದು ತತ್ವ ಮತ್ತು ಸಿದ್ಧಾಂತಗಳಲ್ಲಿ ವಿಶ್ವಾಸ ಇಟ್ಟು ತಂಡ ಮಾಡಿರ್ತಾರೋ ಆ ತಂಡ ಅಧಿಕಾರಕ್ಕೆ ಬರ್ತಾ ಇದೆ, ಆ ತಂಡ ಅಧಿಕಾರದಲ್ಲಿ ಇರ್ತಾ ಇದೆ. ಆ ತತ್ವ, ಸಿದ್ಧಾಂತ, ಆ ವಿಚಾರಗಳ ಆಧಾರದ ಮೇಲೆ ಸರ್ಕಾರ ನಡೆಸ್ತಾ ಇದೆ. ಈ ಸರ್ಕಾರ ಸ್ಥಿರವಾಗಿರ್ತಾ ಇದೆ, ಈ ಸರ್ಕಾರ ಸುಭದ್ರವಾಗಿರ್ತಾ ಇದೆ. ಅದರ ದುರ್ದೈವ, ಒಂದು ವೇಳೆ ಸಮ್ಮಿಶ್ರ ಸರ್ಕಾರವಿದ್ರೆ ಪ್ರತಿಯೊಂದು ಪಕ್ಷ ತನ್ನ ತತ್ವ ಮತ್ತು ತನ್ನ ಸಿದ್ಧಾಂತಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದರ ಪರಿಣಾಮ ಏನಾಗ್ತಾ ಇದೆ ಅಂತಂದ್ರೆ ಮಂತ್ರಿಮಂಡಲದಲ್ಲಿ ಏಕತೆ ಉಳಿಯೋದಿಲ್ಲ, ಮಂತ್ರಿಮಂಡಲದಲ್ಲಿ ಐಕ್ಯತೆ ಉಳಿಯೋದಿಲ್ಲ. ಪರಿಣಾಮವಾಗಿ ಸರ್ಕಾರ ಅಭದ್ರವಾಗ್ತಾ ಇದೆ, ಸರ್ಕಾರ ಅಧಿಕಾರ ಕಳೆದುಕೊಳ್ತಾ ಇದೆ. ಆದ್ದರಿಂದ ರಾಜಕೀಯ ಸಾಮರಸ್ಯ ಅಂದರೆ ಒಂದೇ ಪಕ್ಷಕ್ಕೆ ಸೇರಿದ ಸರ್ಕಾರ ಬಹಳ ಮುಖ್ಯ. ಒಂದೇ ಸಿದ್ಧಾಂತ, ಒಂದೇ ತತ್ವ, ಒಂದೇ ಆದರ್ಶ, ಒಂದೇ ವಿಚಾರಗಳಲ್ಲಿ ವಿಶ್ವಾಸ ಇಟ್ಟು ಆಡಳಿತ ನಡೆಸುವ ಸರ್ಕಾರ ಮುಖ್ಯ. ಅಂಥ ಒಂದು ಸರ್ಕಾರವನ್ನು ನಾವು ಸಂಸದೀಯ ವ್ಯವಸ್ಥೆಯಲ್ಲಿ ಕಾಣ್ತಾ ಇದ್ದೀವಿ. ನೆಕ್ಸ್ಟ್, 6ನೇ ಲಕ್ಷಣ, ಪ್ರಬಲ ವಿರೋಧಿ ಪಕ್ಷ. ಈ ವಿರೋಧಿ ಪಕ್ಷ ನಾನಾಗಲೇ ಹೇಳಿದೆ, ಬಹುಮತ ಪಡೆದ ಪಕ್ಷ ಸರ್ಕಾರ ರಚನೆ ಮಾಡ್ತಾ ಇದೆ. ಇನ್ನು ಅಲ್ಪ ಮತ ಪಡೆದ ಪಕ್ಷ ಏನು ಮಾಡಬೇಕು? ವಿರೋಧಿ ಪಕ್ಷವಾಗ್ತಾ ಇದೆ. ಈ ವಿರೋಧಿ ಪಕ್ಷ ಸರ್ಕಾರಿ ಆಡಳಿತ ಪಕ್ಷದಷ್ಟೇ ಮಹತ್ವದ್ದು ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಯಾಕಂದ್ರೆ ಸರ್ಕಾರ ಎಲ್ಲಾ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಅಂತ ಹೇಳಿ ಬರೋದಿಲ್ಲ. ಸರ್ಕಾರದ ಎಲ್ಲಾ ನಿರ್ಧಾರಗಳು ಜನಪರವಾಗಿರ್ತವೆ ಅಂತ ಹೇಳೋದಿಲ್ಲ, ಸಮಾಜಮುಖಿಯಾಗಿರ್ತವೆ ಅಂತ ಹೇಳಿಕ್ ಬರೋದಿಲ್ಲ, ರಾಷ್ಟ್ರದ ಹಿತದೃಷ್ಟಿಯಿಂದ ರೂಪಿಸಲ್ಪಟ್ಟಿರ್ತವೆ ಅಂತ ಹೇಳಿಕ್ ಬರೋದಿಲ್ಲ. ಕೆಲವು ಬಾರಿ ತಿಳಿದೋ ತಿಳಿಯದೆಯೋ ಸರ್ಕಾರದ ನೀತಿ ಧೋರಣೆಗಳು ದೋಷಪೂರಿತವಾಗಿರಬಹುದು. ಅವು ಜನಹಿತವನ್ನ ಕಡೆಗಣಿಸಬಹುದು, ಜನರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರಬಹುದು. ಅಂತಹ ನೀತಿ ಧೋರಣೆ ಕಾರ್ಯಕ್ರಮಗಳು ಏನಾದರೂ ಬಂದರೆ ಅಂತಹ ನೀತಿ ಧೋರಣೆಗಳನ್ನು ಟೀಕಿಸಲಿಕ್ಕೆ ವಿರೋಧಿ ಪಕ್ಷ ಬೇಕು. ಜೊತೆಗೆ ಸರ್ಕಾರದ ತಪ್ಪುಗಳನ್ನು ತಿದ್ದಲಿಕ್ಕೆ ವಿರೋಧಿ ಪಕ್ಷ ಬೇಕು. ಸರ್ಕಾರದ ತಪ್ಪುಗಳನ್ನು ತಿದ್ದಿ ಸರ್ಕಾರ ಸರಿದಾರಿಯಲ್ಲಿ ನಡೆಯುವಂತೆ ನೋಡಿಕೊಳ್ಳಲಿಕ್ಕೆ ವಿರೋಧಿ ಪಕ್ಷ ಬೇಕು. ವಿರೋಧಿ ಪಕ್ಷದ ಭಯ ಸರ್ಕಾರವನ್ನು ಸರಿದಾರಿಯಲ್ಲಿ ನಡೆಸ್ತಾ ಇದೆ. ವಿರೋಧಿ ಪಕ್ಷದ ಟೀಕೆ ಸರ್ಕಾರವನ್ನು ಯಾವಾಗಲೂ ಎಚ್ಚರವಾಗಿರುವಂತೆ ನೋಡಿಕೊಳ್ತಾ ಇದೆ. ವಿರೋಧಿ ಪಕ್ಷ ಮಾಡುವ ಆರೋಪಗಳು, ವಿರೋಧಿ ಪಕ್ಷ ಮಾಡುವ ಟೀಕೆಗಳು, ವಿರೋಧಿ ಪಕ್ಷ ಸರ್ಕಾರವನ್ನು ವಿರೋಧಿಸುವ ಪದ್ಧತಿ ಸರ್ಕಾರವನ್ನು ಅತಂತ್ರ ಸ್ಥಿತಿಗೆ ತಂದಿಡುವ ಸಾಧ್ಯತೆ ಇದೆ. ಆದರೆ ಈ ವಿರೋಧಿ ಪಕ್ಷ ಸರ್ಕಾರ ಸರಿದಾರಿಯಲ್ಲಿ ನಡೆಯುವಂತೆ ನೋಡಿಕೊಳ್ತಾ ಇದೆ, ಸರ್ಕಾರ ದಾರಿ ತಪ್ಪದಂತೆ ನೋಡಿಕೊಳ್ತಾ ಇದೆ, ಸರ್ಕಾರ ಸಮರ್ಪಕವಾದ ನಿರ್ಧಾರಗಳನ್ನು ಮಾಡಿಕೊಳ್ಳುವಂತೆ ನೋಡಿಕೊಳ್ತಾ ಇದೆ. ಆ ಕಾರಣದಿಂದ ವಿರೋಧಿ ಪಕ್ಷ ಸಂಸದೀಯ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ್ದು ಅಷ್ಟೇ ಅಲ್ಲ, ಅವಶ್ಯಕ ಕೂಡ. ಒಂದು ವೇಳೆ ಸರ್ಕಾರ ರಾಜೀನಾಮೆ ಕೊಟ್ಟರೆ ವಿರೋಧಿ ಪಕ್ಷ ಸರ್ಕಾರವನ್ನು ಸ್ಥಾಪಿಸುವ ಸ್ಥಿತಿಯಲ್ಲಿರಬೇಕು. ಅಷ್ಟೊಂದು ಮಹತ್ವ ಈ ವಿರೋಧಿ ಪಕ್ಷಕ್ಕಿದೆ. ಕೇವಲ ಟೀಕೆಗಳನ್ನು ಮಾಡುವುದು ಮಾತ್ರ ವಿರೋಧಿ ಪಕ್ಷದ ಕೆಲಸವಾಗಬಾರದು. ಸರ್ಕಾರ ಸರಿದಾರಿಯಲ್ಲಿ ನೋಡಿಕೊಳ್ಳುವಂತೆ ನಡೆದುಕೊಳ್ಳುವುದರ ಜೊತೆಗೆ ಸರ್ಕಾರದ ತಪ್ಪುಗಳನ್ನು ಜನರ ಮುಂದಿಡುವುದರ ಜೊತೆಗೆ ಸರ್ಕಾರದ ಒಳ್ಳೆಯ ಕೆಲಸಗಳನ್ನು ಮೆಚ್ಚಬೇಕು, ಬೆಂಬಲಿಸಬೇಕು. ಜೊತೆಗೆ ಸರ್ಕಾರಕ್ಕೆ ಪರ್ಯಾಯ, ಕೇವಲ ಟೀಕೆ ಮಾಡುವುದಷ್ಟೇ ಅಲ್ಲ, ಪರ್ಯಾಯ ಸೂಚನೆಗಳನ್ನ ಕೊಡಬೇಕು. ಇದು ನಿಮ್ಮದು ಹಿಂಗೆ ತಪ್ಪಾಗಿದೆ, ನೀವು ಹಿಂಗೆ ಮಾಡಿದ್ರೆ ಸರಿ ಇತ್ತು, ಈ ರೀತಿ ಮಾಡಬೇಕಿತ್ತು ಅಂತೇಳಿ ಸಲಹೆಗಳನ್ನು ಕೊಡುವ ಕೆಲಸವನ್ನೂ ಮಾಡಬೇಕು. ಆ ಸಲಹೆಗೆ ಕ್ರೆಡಿಟ್ ತಗೊಳ್ಬೇಕು. ಇದು ನನ್ನಿಂದಾದ ಕೆಲಸ ತಗೊಳ್ಬೇಕು. ಅದರಿಂದ ಜನರ ಮನಸ್ಸನ್ನು ಗೆಲ್ಲಬೇಕು. ಆದರೆ ಸುಖ ಸುಮ್ಮನೆ ಮುಂಜಾನೆಯಿಂದ ಸಂಜೆವರೆಗೆ ಸರ್ಕಾರ ಒಳ್ಳೆಯದನ್ನು ಮಾಡಿದರೂ ಟೀಕಿಸೋದು, ಕೆಟ್ಟದ್ದನ್ನು ಮಾಡಿದನ್ನು ಟೀಕಿಸೋದು, ಬರೀ ಟೀಕೆ ಮಾತ್ರ ವಿರೋಧಿ ಪಕ್ಷದ ಕೆಲಸವಾಗಬಾರದು. ಸರ್ಕಾರವನ್ನು ಸರಿದಾರಿಗೆ ತರುವುದು ವಿರೋಧಿ ಪಕ್ಷದ ಕೆಲಸವಾಗಬೇಕು. ಕೊನೆಯದಾಗಿ ಬಹಳಷ್ಟು ಪುಸ್ತಕಗಳು ಅದನ್ನು ಕೊಟ್ಟಿಲ್ಲ. ಗೌಪ್ಯತೆ ಕೂಡ
ಈ ಸಂಸದೀಯ ವ್ಯವಸ್ಥೆಯ ಒಂದು ಲಕ್ಷಣ. ಈ ಗೌಪ್ಯತೆ ಅಂದರೆ ಏನಪ್ಪಾ ಅಂತಂದ್ರೆ, ಮಂತ್ರಿಮಂಡಲದ ಸಭೆಯಲ್ಲಿ ಏನು ಚರ್ಚೆಗಳಾಗ್ತಾ ಇದ್ದಾವೆ, ಆ ಚರ್ಚೆಗಳಲ್ಲಿ ಕೆಲವು ಮಂತ್ರಿಗಳು ಕೆಲವು ಯೋಜನೆಗಳನ್ನು, ಕೆಲವು ನೀತಿಗಳನ್ನು ವಿರೋಧಿಸುವ ಸಾಧ್ಯತೆ ಇದೆ. ಒಂದು ವೇಳೆ ಅಂತ ವಿರೋಧ ಇದ್ದಾಗ, ನಾನು ಆಗಲೇ ಹೇಳಿದಂತೆ ಪ್ರಧಾನಮಂತ್ರಿಗಳು ಅದನ್ನು ಸೆಟ್ಲ್ ಮಾಡಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಆದರೆ ತದನಂತರ ಯಾವುದೋ ಸನ್ನಿವೇಶದಲ್ಲಿ ಎಲ್ಲಿಯೋ ಯಾರ ಮುಂದೆಯೂ ಆ ಮಂತ್ರಿ ಈ ಯೋಜನೆಯನ್ನು ನಾನು ವಿರೋಧಿಸಿದ್ದೆ, ಈ ಯೋಜನೆಗೆ ನನ್ನ ಒಪ್ಪಿಗೆ ಇರಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆತ ಮಂತ್ರಿ ಪದವಿ ಬಿಟ್ಟ ನಂತರ ಕೂಡ, ಆತ ಒಬ್ಬ ಸಾಮಾನ್ಯ ಪ್ರಜೆಯಾದ ನಂತರ ಕೂಡ, ಇಂಗ್ಲೆಂಡ್ನಲ್ಲಿ ಕ್ವೀನ್ಸ್ ಪ್ರೈವೇಸಿ ಆಕ್ಟ್ ಅಂತ ಬರ್ತಾ ಇದೆ, ಅದರ ಆಧಾರದ ಮೇಲೆ ಇಲ್ಲ ಈ ಅಂಶವನ್ನು ನಾನು ಹೇಳ್ತಾ ಇದ್ದೀನಿ. ಈ ಪ್ರೈವಸಿ ಅನ್ನೋದು ಏನಿದೆ, ಈ ಪ್ರೈವಸಿ ಕಾಪಾಡಿಕೊಂಡು ಹೋಗಲೇಬೇಕು, ಗೌಪ್ಯತೆಯನ್ನು ಕಾಪಾಡಿಕೊಂಡು ಹೋಗಲೇಬೇಕು. ಯಾಕೆಂದರೆ ಒಂದು ವೇಳೆ ಅದರ ಪ್ರೈವೇಟ್ ಫ್ಯಾಕ್ಟ್ಸ್ ಅಂದರೆ ಗೌಪ್ಯ ವಿಚಾರಗಳು ಏನಾದರೂ ಹೊರಗಡೆ ಬಂದರೆ, ವಿರೋಧಿ ಪಕ್ಷ ಅದರ ಲಾಭವನ್ನು ಪಡೆದುಕೊಂಡು ಅಥವಾ ರಾಷ್ಟ್ರ ವಿರೋಧಿ ಶಕ್ತಿಗಳು ಅದರ ಲಾಭವನ್ನು ಪಡೆದುಕೊಂಡು ಸರ್ಕಾರವನ್ನು, ರಾಷ್ಟ್ರವನ್ನು ಅಸ್ಥಿರ ಮಾಡುವ ಸಾಧ್ಯತೆಗಳು ಇರ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಗೌಪ್ಯತೆ ಈ ಸಂಸದೀಯ ವ್ಯವಸ್ಥೆಯ ಇನ್ನೊಂದು ಲಕ್ಷಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಕಾಳಜಿ ನೀವೇ ತೆಗೆದುಕೊಳ್ಳಿ, ನಿಮ್ಮ ಕುಟುಂಬದ ಕಾಳಜಿಯನ್ನು ತೆಗೆದುಕೊಳ್ಳಿ, ನಿಮ್ಮ ನೆರೆಹೊರೆಯವರನ್ನು ಕಾಳಜಿ ತೆಗೆದುಕೊಳ್ಳಿ. ಅದರ ದುಂಡೇಶ ನಿಮಗೆಲ್ರಿಗೂ ಒಳ್ಳೆಯದು ಮಾಡಲು ಹಾರೈಸುತ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ.